ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿನ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಾಗಿ ನಡೆಯುತ್ತಿರುವ ನೇರ ನೇಮಕಾತಿಗಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಮೂಲಕ ನಡೆಸುತ್ತಿರುವ ಸ್ಪರ್ಧಾತ್ಮಕ ಪರೀಕ್ಷೆಯ ಕಂಪಲ್ಸರಿ ಪೇಪರ್ 2 ಇಂಗ್ಲಿಷ್ ಇದರ ವಿಶ್ಲೇಷಣಾ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋ ಈ ಕುರಿತು ನಾನು ಮಾಡಿರುವಂತಹ ಹಿಂದಿನ 3 ವಿಡಿಯೋಗಳ ಮುಂದುವರೆದ ಭಾಗವಾಗಿದ್ದು, ಇದರಲ್ಲಿಯೂ ಸಹ ನಾನು ಇದೇ ನೇಮಕಾತಿಗಾಗಿ 2016ರಲ್ಲಿ ನಡೆದಂಥ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಟ್ಟುಕೊಂಡು ಆ ಪ್ರಶ್ನೆ ಪತ್ರಿಕೆಯ ಭಾಗ 4ರ ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ಮಾಡಲಿಕ್ಕಿದ್ದೇನೆ. ವಿಡಿಯೋವನ್ನು ಆರಂಭಿಸುವ ಮುಂಚೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ನನಗೆ ನೀವು ನೀಡುತ್ತಿರುವ ಪ್ರೋತ್ಸಾಹ ಹಾಗೂ ನಿಮ್ಮ ಸ್ನೇಹಿತರಿಗೆ ನನ್ನ ವಿಡಿಯೋಗಳನ್ನ ಹಂಚಿ ಅದನ್ನು ಸಾಕಷ್ಟು ಮಂದಿಗೆ ತಲುಪಿಸಿರುವುದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಈಗಾಗಲೇ ನಿಮಗೆ ತಿಳಿದಂತೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯ ದಿನಾಂಕಗಳು ನಿಗದಿಯಾಗಿದ್ದು ಹಾಗೂ ಅದಕ್ಕೆ ಸಂಬಂಧಿಸಿದಂತೆ ಕೆಲವಷ್ಟು ಸೂಚನೆಗಳು ಕೂಡ ನಮಗೆ ಸಂಬಂಧಿಸಿದ ವೆಬ್ಸೈಟ್ನಲ್ಲಿ ಲಭ್ಯವಿದ್ದು, ಆ ಎಲ್ಲ ಮಾಹಿತಿಗಳನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡುತ್ತಿದ್ದೇನೆ ಮತ್ತು ಅದನ್ನು ನೀವು ಉಪಯೋಗಿಸಿಕೊಳ್ಬೋದು ಅಂತ ಹೇಳ್ತಾ, ಇನ್ನಷ್ಟು ಸ್ನೇಹಿತರಿಗೆ ಈ ವಿಡಿಯೋಗಳನ್ನ ತಲುಪಿಸಿ ಹಾಗೂ ನನ್ನ ಚಾನಲ್ಗೆ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಎನ್ನುವ ಮೂಲಕ ಇವತ್ತಿನ ವಿಡಿಯೋದ ವಿಷಯಕ್ಕೆ ನೇರವಾಗಿ ಮುಂದುವರಿಯುತ್ತಿದ್ದೇನೆ. ಈಗಾಗಲೇ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನೋಡಿದಂತೆ ಕಂಪಲ್ಸರಿ ಇಂಗ್ಲಿಷ್ ಕ್ವೆಶ್ಚನ್ ಪೇಪರ್ ಇದರಲ್ಲಿ ಸುಮಾರು 10ನೇ ತರಗತಿಯ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಮಟ್ಟದ ಪ್ರಶ್ನೆಗಳನ್ನು ನಾವು ನಿರೀಕ್ಷಿಸಬಹುದು. ಅದರಲ್ಲಿ ಒಟ್ಟು 6 ಭಾಗಗಳನ್ನು ಅದರ ಒಂದು ಸಿಲೆಬಸ್ನಲ್ಲಿ ನೀಡಲಾಗಿತ್ತು. ಇದನ್ನು ನಾನು ನಿಮ್ಮ ಅನುಕೂಲಕ್ಕಾಗಿ ಪ್ರಶ್ನೆ ಪತ್ರಿಕೆಯ 4 ಪಾರ್ಟ್ಗಳಾಗಿ ABCDಗಳಲ್ಲಿ ಇರುವಂತೆಯೇ ಅದನ್ನು ವಿಭಾಗಿಸಿ ನಾನು ಹಿಂದಿನ ಒಂದು ಟೇಬಲ್ನಲ್ಲಿ ನೀಡಿದ್ದೆ. ಅದರ ಪ್ರಕಾರ ನಾವು ಪಾರ್ಟ್ A, B, ಪಾರ್ಟ್ Cಯನ್ನು ಈಗಿನ ಇದಕ್ಕೂ ಹಿಂದಿನ ವಿಡಿಯೋಗಳಲ್ಲಿ ವಿಶ್ಲೇಷಿಸಿದ್ದು, ಇವತ್ತಿನ ಒಂದು ವಿಡಿಯೋದಲ್ಲಿ ಪಾರ್ಟ್ Dಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಪಾರ್ಟ್ Dಯ ಪ್ರಿಸಿ ರೈಟಿಂಗ್ ವಿಚಾರವನ್ನು ವಿಶ್ಲೇಷಿಸೋಣ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಕಾಂಪ್ರಹೆನ್ಷನ್ ಪ್ಯಾಸೇಜ್ ಅನ್ನು ಉತ್ತರಿಸುವ ಬಗೆಯ ಕುರಿತು ನಾನು ಈ ಹಿಂದೆ ಮಾಡಿದ ವಿಡಿಯೋಗಳ ಲಿಂಕ್ಗಳನ್ನು ಕೂಡ ನಾನು ನೀಡಿರುತ್ತೇನೆ. ಅದನ್ನು ನೀವು ಬಳಸಿಕೊಳ್ಬೋದು. ಮತ್ತು ಈ ವಿಡಿಯೋದ ನಂತರ ಎಸ್ಸೆ ರೈಟಿಂಗ್ ಕುರಿತಾದ ಒಂದು ಉಪಯುಕ್ತ ಟಿಪ್ಸ್ಗಳನ್ನು ನೀಡುವಂತಹ ಒಂದು ವಿಡಿಯೋವನ್ನು ನಾನು ಮಾಡಲಿಕ್ಕಿದ್ದೇನೆ. ಅಲ್ಲದೆ ಪಾರ್ಟ್ A ಮತ್ತು Bಗೆ ಸಂಬಂಧಿಸಿದ ಇನ್ನೊಂದು ವಿಡಿಯೋವನ್ನು ಸಾಧ್ಯವಾದಲ್ಲಿ ಎಕ್ಸಾಮ್ನ ಒಳಗಾಗಿ ನಾನು ಮಾಡುತ್ತೇನೆ. ಸೊ ಇವತ್ತಿನ ವಿಚಾರಕ್ಕೆ ನಾವು ಹೋಗುವುದಾದರೆ, ಪ್ರೆಸಿ ರೈಟಿಂಗ್. ಈ ಪ್ರೆಸಿ ರೈಟಿಂಗ್ ಅಂದರೆ ಏನು ಅಂತ ಹೇಳಿ ನಾವು ಮೊದಲು ನೋಡಬೇಕಾಗಿದೆ. ಮೊದಲೇ ನಾನು ಹೇಳುವಂಥದ್ದು, ಇದನ್ನು ಕೆಲವರು ಪ್ರೆಸೈಸ್ ಎಂಬುದಾಗಿ ಮಿಸ್ಟೇಕ್ ಆಗಿ ಪರಿಗಣಿಸುವುದುಂಟು. ಸ್ವಲ್ಪ ಸಂಬಂಧಿತ ಪದವಾದರೂ ಕೂಡ ಪ್ರೆಸಿ ಅನ್ನುವಂಥದ್ದು ಪ್ರೆಸೈಸ್ಗಿಂತ ಭಿನ್ನ. ಪ್ರೆಸಿ ಅನ್ನುವಂಥದ್ದು ಸಮ್ಮರಿ ಎನ್ನುವ ಅರ್ಥವನ್ನು ಕೊಡುತ್ತದೆ. ಇದು ಫ್ರೆಂಚ್ ಭಾಷೆಯ ಪ್ರೆಸಿ ಎನ್ನುವಂತಹ ಪದದಿಂದಲೇ ಬಂದಿರುವಂಥದ್ದು. ಹಾಗಾಗಿ ಪ್ರೆಸಿ ರೈಟಿಂಗ್ ಅಂತ ಹೇಳಿದರೆ ಸಮ್ಮರೈಸಿಂಗ್ ಎಂಬುದಾಗಿ ಆಗುತ್ತೆ. ಪ್ರೆಸಿ ಈಸ್ ಎ ಕನ್ಸೈಸ್ ಆ್ಯಂಡ್ ಲಾಜಿಕಲ್ ಸಮ್ಮರಿ ಆಫ್ ಎ ಪ್ಯಾಸೇಜ್ ಫೀಚರಿಂಗ್ ಇಟ್ಸ್ ಎಸೆನ್ಷಿಯಲ್ ಐಡಿಯಾಸ್ ಹೋಲಿ ಎಂಬುದಾಗಿ ನಾವು ಇದರ ಬಗ್ಗೆ ನೋಡಬಹುದು. ಅಂದರೆ ಕನ್ಸೈಸ್ ಅಂದರೆ ಸಂಕ್ಷಿಪ್ತವಾದಂತಹ ಹಾಗೂ ಲಾಜಿಕಲ್ ಸಮ್ಮರಿ, ಒಂದು ರೀತಿಯಲ್ಲಿ ಒಂದಕ್ಕೊಂದು ಸಂಬಂಧಿತವಾದ ರೀತಿಯಲ್ಲಿ ನಮ್ಮ ಸ್ವಂತ ಬರಹದಿಂದ ಮೂಡಿ ಬರ್ತಕ್ಕಂಥ ಒಂದು ಸಮ್ಮರಿಯಾಗಿ ಇರುವಂಥದ್ದು ಪ್ರೆಸಿ ರೈಟಿಂಗ್ ಆಗಿರುತ್ತೆ. ಇದು ಕೇವಲ ನಮಗೆ ಸಿಕ್ಕಿರುವಂತಹ ಒಂದು ಪ್ಯಾಸೇಜ್ನ ಸಮ್ಮರಿ ಮಾತ್ರ ಅಲ್ಲ, ಅಥವಾ ಅದರ ಒಂದು ಜಿಸ್ಟ್ ಅಂತ ಹೇಳ್ತೇವೆ, ಸಾರಾಂಶ ಮಾತ್ರ ಅಲ್ಲ. ಅದಕ್ಕಿಂತ ಭಿನ್ನವಾಗಿ ಅದರ ಒಂದು ಮೂಲ ಉದ್ದೇಶ ಏನಿರುತ್ತದೆ, ಒಂದು ಸೆಂಟ್ರಲ್ ಐಡಿಯಾ ಎಂದು ಹೇಳ್ತೇವೆ, ಅದನ್ನು ಫೋಕಸ್ ಮಾಡಿ ಕೊಡುವಂಥದ್ದಾಗಿರುವಂಥದ್ದು ಪ್ರೆಸಿ ರೈಟಿಂಗ್ ಆಗಿರುತ್ತೆ. ಹಾಗಾಗಿ ಇದರಲ್ಲಿ ಕೆಲವು ಅಂಶಗಳನ್ನು ನಾವು ಪರಿಗಣಿಸಬೇಕಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಪ್ರೆಸಿ ರೈಟಿಂಗನ್ನು ನಾವು ಮಾಡಬೇಕಾದ್ರೆ ರಿಟೈನ್ಸ್ ದ ಎಸೆನ್ಷಿಯಲ್ ಪಾಯಿಂಟ್ಸ್, ಎಲ್ಲ ಮುಖ್ಯ ಅಂಶಗಳನ್ನು, ಒರಿಜಿನಲ್ ಪ್ಯಾಸೇಜ್ನಲ್ಲಿರುವಂಥ ಎಲ್ಲ ಬಹುಮುಖ್ಯ ಅಂಶಗಳನ್ನು ಅಥವಾ ಐಡಿಯಾಗಳನ್ನು
ಆ ಪ್ರೆಸಿ ರೈಟಿಂಗ್ನಲ್ಲಿ ನಾವು ಉಳಿಸಿಕೊಳ್ಬೇಕು. ಜೊತೆಗೆ ಆ ಒಂದು ಪ್ಯಾಸೇಜ್ಗೆ ಸಂಬಂಧಿಸಿದ ಮೂಡ್ ಮತ್ತು ಟೋನ್ ಇವೆರಡನ್ನು ಕೂಡ ನಾವು ಉಳಿಸ್ಕೊಳ್ಬೇಕಾಗ್ತದೆ. ಮೂಡ್ ಮತ್ತು ಟೋನ್ ಅಂತ ಹೇಳಿದರೆ ಕೆಲವೊಮ್ಮೆ ಒಬ್ಬ ರೈಟರ್ ಒಂದು ವ್ಯಂಗ್ಯದ ಟೋನನ್ನು ಬಳಸಿರಬಹುದು. ಅಂತಹ ಒಂದು ಟೋನನ್ನು ಕೂಡ ನಾವು ಉಳಿಸ್ಕೊಳ್ಬೇಕಾಗಬಹುದು. ಜೊತೆಗೆ ಈ ಪ್ರೆಸಿ ರೈಟಿಂಗ್ನ ಮಾಡಬೇಕಾದ್ರೆ ಸಮ್ಮರಿಯಲ್ಲಿ ಮಾಡುವ ರೀತಿಯಲ್ಲಿಯೇ ನಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ಸೇರಿಸುವುದಕ್ಕೆ ಅವಕಾಶವಿರುವುದಿಲ್ಲ. ಅದು ಅಬ್ಜೆಕ್ಟಿವ್ ಆಗಿರುತ್ತದೆ. ಅಲ್ಲಿ ಒಬ್ಬ ರೈಟರ್ ಯಾವ ವಿಚಾರವನ್ನು ಕೊಟ್ಟಿದ್ದಾನೋ ಅದನ್ನೇ ನಾವು ಪ್ರೆಸೆಂಟ್ ಮಾಡ್ತೇವೆ. ಹಾಗಾಗಿ ಪ್ರೆಸಿ ರೈಟಿಂಗ್ನಲ್ಲಿ ನಾವು ಒಟ್ಟು 3 ಸಿಗಳನ್ನು, ಇಟ್ ಮಸ್ಟ್ ಹ್ಯಾವ್ 3 C's. ಫಸ್ಟ್ ಒನ್ ಕ್ಲಿಯರ್ ಎಂಬುದಾಗಿ. ಕ್ಲಿಯರ್ ಅಂತ ಹೇಳಿದರೆ ಈಸಿ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇಂಟರ್ಪ್ರೆಟ್. ನಾವು ಬರೆದದ್ದು ಅರ್ಥ ಮಾಡಿಕೊಳ್ಳಲಿಕ್ಕೆ ಈಸಿಯಾಗಿರಬೇಕು ಮತ್ತು ಅದನ್ನು ಇಂಟರ್ಪ್ರೆಟ್ ಪುನಃ ಅದನ್ನು ಮನಸ್ಸಿನಲ್ಲಿ ವಿಶ್ಲೇಷಿಸಿಕೊಳ್ಳಲಿಕ್ಕೂ ಕೂಡ ಅದು ಈಸಿಯಾಗಿರಬೇಕು, ಅನಲೈಸ್ ಮಾಡಿಕೊಳ್ಳಲಿಕ್ಕೆ ಕೂಡ ಈಸಿಯಾಗಿರಬೇಕು. ಕನ್ಸೈಸ್ ಅಂತ ಹೇಳಿದರೆ ಆಲ್ ಮೈನ್ ಪಾಯಿಂಟ್ಸನ್ನು ಕೆಲವೇ ಪದಗಳಲ್ಲಿ ನಾವು ಕೊಡಬೇಕಾಗ್ತದೆ. ಕೆಲವೇ ಪದಗಳಲ್ಲಿ ಅಂದರೆ ಸಾಮಾನ್ಯವಾಗಿ ಹೇಳುವಂತೆ ಪ್ರೆಸಿ ರೈಟಿಂಗ್ ಒಂದು ಒರಿಜಿನಲ್ ಪ್ಯಾಸೇಜ್ನ 1/3 ಇರುತ್ತದೆ ಎನ್ನುವ ಮಾತಿದೆ. ಹಾಗಾಗಿ ಕೆಲವೇ ಪದಗಳಲ್ಲಿ ನಾವು ಅದನ್ನು ನೀಡಬೇಕಾಗ್ತದೆ ಹಾಗೂ ಕಂಪ್ಲೀಟ್ ಆಗಿರಬೇಕು. ಹಾಗಂತ ಹೇಳಿದರೆ ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆಯೋ ಒಂದು ಪ್ಯಾಸೇಜ್ನಲ್ಲಿ ಆ ಎಲ್ಲ ಪಾಯಿಂಟ್ಸ್ಗಳನ್ನು ಆ ಒಂದು ಪ್ರೆಸಿ ರೈಟಿಂಗ್ನಲ್ಲಿ ನಾವು ಸೇರಿಸಿರಬೇಕು. ಯಾವುದೇ ಇಂಪಾರ್ಟೆಂಟ್ ಅಥವಾ ಮಹತ್ವದ ವಿಚಾರಗಳನ್ನು ಬಿಡಲಿಕ್ಕೆ ಅವಕಾಶವಿರುವುದಿಲ್ಲ. ಮತ್ತು ಪ್ರೆಸಿ ರೈಟಿಂಗಿಗೆ ಕೆಲವಷ್ಟು ಪಾರ್ಟ್ಸ್ಗಳಿದೆ. ಉದಾಹರಣೆಗೆ ಅದಕ್ಕೊಂದು ಟೈಟಲನ್ನು ನಾವು ಸೇರಿಸಬೇಕಾಗ್ತದೆ. ಆ ಎಲ್ಲ ಅಂಶಗಳನ್ನು ನಾವು ಪ್ರೆಸಿ ರೈಟಿಂಗ್ನಲ್ಲಿ ಇನ್ಕ್ಲೂಡ್ ಮಾಡಬೇಕು. ಹಾಗಾಗಿ ಈ ರೀತಿಯಾಗಿರುವಂಥದ್ದು ಪ್ರೆಸಿ ರೈಟಿಂಗ್ ಆಗಿದೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ಸಮ್ಮರಿಗಿಂತ ಕೊಂಚ ಭಿನ್ನವಾದಂತಹ ರೈಟಿಂಗ್ ಪ್ರೆಸಿ ರೈಟಿಂಗ್ ಆಗಿದೆ ಎನ್ನುವಂಥದ್ದು. ಹಾಗಾಗಿ ಪ್ರೆಸಿ ರೈಟಿಂಗ್ನಿಂದ ಪ್ರಯೋಜನವೇನು? ನಮ್ಮ ರೀಡಿಂಗ್ ಪ್ರಾಕ್ಟೀಸನ್ನು ಅದು ಹೆಚ್ಚು ಮಾಡುತ್ತೆ. ಅದಕ್ಕಿಂತ ದೊಡ್ಡದಾಗಿ ನಮ್ಮ ರೈಟಿಂಗ್ ಸ್ಕಿಲ್ಸನ್ನು ಬಹಳ ಇಂಪ್ರೂವ್ಮೆಂಟ್ ಮಾಡುತ್ತೆ. ಯಾಕೆಂತ ಹೇಳಿದರೆ ಒಬ್ಬ ರೈಟರ್ ಹೇಳಿದ ವಿಚಾರವನ್ನು, ಅವರ ಪಾಯಿಂಟನ್ನು, ನಮ್ಮ ಯಾವುದೇ ಐಡಿಯಾಗಳನ್ನು ಅದಕ್ಕೆ ಸೇರಿಸದ ರೀತಿಯಲ್ಲಿ ಹಾಗೇ ನಾವು ಪ್ರೆಸೆಂಟ್ ಮಾಡೋ ಪ್ರಯತ್ನವನ್ನು ಪ್ರೆಸಿಯಲ್ಲಿ ಮಾಡ್ತೇವೆ. ಓಕೆ, ಇದರ ಒಂದು ಮೈನ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಏನೆಂದು ನೋಡೋದಾದರೆ, ಶಾರ್ಟರ್ ದ್ಯಾನ್ ದ ಒರಿಜಿನಲ್ ಪ್ಯಾಸೇಜ್, ಜನರಲಿ 1/3. ಅದು ನಾನು ಈಗಾಗಲೇ ಹೇಳಿದೆ. ಒಂದು ವೇಳೆ ಸ್ಪೆಸಿಫಿಕ್ ವರ್ಡ್ ಲಿಮಿಟನ್ನು ಕೊಟ್ಟಿದ್ದರೆ ನಾವು ಹಾಗೆಯೇ ಅದನ್ನು ಶಾರ್ಟ್ ಮಾಡಬೇಕಾಗ್ತದೆ. ಹಾಗಾಗಿ ಒಂದು ಗಮನಿಸುವ ಅಂಶ ಅಂತ ಹೇಳಿದರೆ, ಒರಿಜಿನಲ್ ಪ್ಯಾಸೇಜ್ನ ಅಂದಾಜು ಪದಗಳ ಸಂಖ್ಯೆ ಎಷ್ಟು ಅನ್ನುವಂಥದ್ದು ನಮಗೆ ಓದಿದ ಕೂಡಲೇ ಗೊತ್ತಾಗಬೇಕು. ಅದನ್ನು ಒಂದು ಲೆಕ್ಕ ಹಾಕಿಕೊಳ್ಬೇಕಾಗ್ತದೆ. ಅದರ 1/3 ಸಾಮಾನ್ಯವಾಗಿ ನಾವು ಪ್ರೆಸಿಯನ್ನು ಮಾಡಬೇಕಾಗ್ತದೆ. ಮತ್ತು ಇಟ್ಸ್ ಎ ಪರ್ಫೆಕ್ಟ್ ರಿಫ್ಲೆಕ್ಷನ್ ಆಫ್ ಫ್ಯಾಕ್ಟ್ಸ್ ಆನ್ ದ ಒರಿಜಿನಲ್ ಪ್ಯಾಸೇಜ್, ರೈಟಿಂಗ್ ಫ್ರಮ್ ದ ಒರಿಜಿನಲ್ ಆಥರ್ಸ್ ಪಾಯಿಂಟ್ ಆಫ್ ವ್ಯೂ. ಹಾಗಂತ ಹೇಳಿದರೆ ಒಂದು ಒರಿಜಿನಲ್ ಪ್ಯಾಸೇಜ್ನಲ್ಲಿ ನೀಡಿದ ಏನು ಫ್ಯಾಕ್ಟ್ಸ್ ಇದೆ ಅದು ಹಾಗೆಯೇ ಬರಬೇಕು. ಅದರಲ್ಲಿ ಬೇರೆ ಯಾವುದೇ ರೀತಿಯ ಸೇರ್ಪಡೆ ನಮ್ಮಿಂದ ಆಗಬಾರದು. ಒಬ್ಬ ರೈಟರ್ ಏನು ಹೇಳ್ತಾರೋ ಅದನ್ನು ಅಲ್ಲಿ ಕೊಡುವಂತೆ ಇರಬೇಕು ಮತ್ತು ಆ ರೈಟರ್ ಹೇಳುತ್ತಾರೆ ಎನ್ನುವ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾವು ಕೊಡಬೇಕು. ನಾವು ನಮ್ಮ ಮಾತನ್ನಾಗಿ ಅದನ್ನು ಕೊಡುವಂಥದ್ದಾಗಿರೋದಿಲ್ಲ. ರೈಟಿಂಗ್ ಫ್ರಮ್ ದ ಒರಿಜಿನಲ್ ಆಥರ್ಸ್ ಪಾಯಿಂಟ್ ಆಫ್ ವ್ಯೂ ಆಗಿರುತ್ತೆ ಎನ್ನುವಂಥದ್ದು. ಹಾಗೆಯೇ ಇಂಪಾರ್ಟೆಂಟ್ ಅಂಶ ಏನು ಅಂದರೆ, ಕೆಲವು ಅನ್ನೆಸೆಸರಿ ಡೀಟೇಲ್ಸ್ ಇರುತ್ತೆ, ಎಲಾಬ್ರೇಷನ್ಸ್ ಇರುತ್ತೆ. ಕೆಲವನ್ನ ಬರೆಯುವಾಗ ಅದನ್ನು ಎಲಾಬ್ರೇಟ್ ಮಾಡಿರ್ತಾರೆ. ಒಂದೇ ಐಡಿಯಾವನ್ನು 2, 3, 4 ಸೆಂಟೆನ್ಸ್ಗಳಲ್ಲಿ ಎಲಾಬ್ರೇಟ್ ಮಾಡಿರ್ತಾರೆ. ಅದನ್ನು ಓದುಗರಿಗೆ ಅರ್ಥೈಸುವ ದೃಷ್ಟಿಯಿಂದ ಆ ಎಕ್ಸ್ಟ್ರಾ ಡೀಟೇಲ್ಸ್ಗಳನ್ನು ನಾವು ಬಿಡಬೇಕು, ಸಬಾರ್ಡಿನೇಟ್ ಡೀಟೇಲ್ಸ್ಗಳನ್ನು ಬಿಡಬೇಕು. ಮತ್ತು ಇಲುಸ್ಟ್ರೇಷನ್ಸ್ ಅಂದರೆ ಎಕ್ಸಾಂಪಲ್ಸ್ಗಳನ್ನು ನಾವು ಬಳಸಿರ್ಬೋದು, ಅವನ್ನೆಲ್ಲವನ್ನು ಬಿಡಬೇಕಾಗ್ತದೆ ಪ್ರೆಸಿ ರೈಟಿಂಗ್ನಲ್ಲಿ. ಮತ್ತು ನಮಗೆ ಗ್ರಾಮ್ಯಾಟಿಕಲಿ ನೋಡುವುದಾದರೆ ಇಂಡೈರೆಕ್ಟ್ ಸ್ಪೀಚ್ ಹೆಚ್ಚು ಬಳಕೆಯಾಗುತ್ತೆ ಪ್ರೆಸಿ ರೈಟಿಂಗ್ನಲ್ಲಿ. ಹಾಗೂ ಇದು ಸಾಮಾನ್ಯವಾಗಿ 3rd ಪರ್ಸನ್ ಪ್ರನೌನ್ ಅಥವಾ 3rd ಪರ್ಸನ್ ಲ್ಯಾಂಗ್ವೇಜ್ನಲ್ಲಿ ನರೇಷನ್ 3rd ಪರ್ಸನ್ ಪ್ರನೌನ್ನ ಬಳಕೆಯಲ್ಲಿ ಇರುತ್ತೆ. ಯಾಕೆಂತ ಹೇಳಿದರೆ ಅಲ್ಲಿ ಐ ಅನ್ನುವಂಥದ್ದು ಅಥವಾ ವಿ ಅನ್ನುವ ಫಸ್ಟ್ ಪರ್ಸನ್ ಬರುವುದೇ ಇಲ್ಲ. ಅಲ್ಲಿ ಹೀ ಸೇಸ್ ಅನ್ನುವಂಥದ್ದು ಅಥವಾ ಹೀ ಡಿಡ್ ಇಟ್ ಅನ್ನುವಂಥ 3rd ಪರ್ಸನ್ ಶೀ ಡಿಡ್ ಇಟ್ ಅನ್ನುವಂಥ 3rd ಪರ್ಸನ್ ಬರುವಂಥದ್ದು ಸಾಧ್ಯತೆ ಇರುವಂಥದ್ದು. ಬಿಕಾಸ್ ನಮ್ಮ ಸಬ್ಜೆಕ್ಟಿವ್ ಒಪಿನಿಯನ್ಗೆ ಅವಕಾಶ ಇರುವುದಿಲ್ಲ. ಹಾಗೆಯೇ ಇದೊಂದು ಸಮ್ಮರಿ ಅಲ್ಲ, ಅಥವಾ ಔಟ್ಲೈನ್ ಅಲ್ಲ, ಅಥವಾ ಆಬ್ಸ್ಟ್ರಾಕ್ಟ್ ಆಫ್ ಎ ಪ್ಯಾಸೇಜ್ ಕೂಡ ಅಲ್ಲ, ಅಥವಾ ಈವನ್ ಮಿಯರ್ ಸೆಲೆಕ್ಷನ್ ಆಫ್ ಎ ಫ್ಯೂ ಇಂಪಾರ್ಟೆಂಟ್ ಸೆಂಟೆನ್ಸ್ಗಳು ಕೂಡ ಅಲ್ಲ. ಕೆಲವು ಸೆಂಟೆನ್ಸ್ಗಳನ್ನು ಇಂಪಾರ್ಟೆಂಟ್ ಅದನ್ನು ಸೆಲೆಕ್ಟ್ ಮಾಡಿ ಒಟ್ಟು ಮಾಡಿ ಬರೆಯುವಂಥ ಪ್ರಕ್ರಿಯೆಯೂ ಅಲ್ಲ. ಅಥವಾ ಒಂದಷ್ಟು ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್, ಅಲ್ಲಿ ಕೊಟ್ಟಿರುವ ಒರಿಜಿನಲ್ ಪ್ಯಾಸೇಜ್ನ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸನ್ನು ಪ್ರೆಸೆಂಟ್ ಮಾಡುವಂಥ ರೀತಿಯೂ ಕೂಡ ಅಲ್ಲ. ಹಾಗಿದ್ದರೆ ಪ್ರೆಸಿ ರೈಟಿಂಗ್ ಅಂದರೆ ಏನು? ಹಾಗಿದ್ರೆ ಏನು ನಮ್ಮ ಒಳ್ಳೆಯ ಒಂದು ಪ್ರೆಸಿಯನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಎನ್ನುವಂಥದ್ದು ಕೆಲವು ಪಾಯಿಂಟ್ಸನ್ನು ನಾವು ಗಮನದಲ್ಲಿ ಇಟ್ಕೊಂಡು ನೋಡುವುದಾದರೆ, ಅಕ್ಯುರಸಿ, ಬ್ರೀವಿಟಿ, ಕ್ಲಾರಿಟಿ, ಇಲ್ಲೊಂದು ABC ಅಂತ ನೀವು ನೋಡ್ತೀರಿ. ಅಕ್ಯುರಸಿ ಅಂತ ಹೇಳಿದರೆ ಪ್ರಿಸಿಷನ್, ಅಂದರೆ
ನಿಖರತೆ, ಅಲ್ಲಿ ಆದಷ್ಟು ತಪ್ಪುಗಳಾಗದಂತೆ ನಾವು ಮಾಡಬೇಕು. ಬ್ರೀವಿಟಿ ಅಂದರೆ ಕೆಲವೇ ಪದಗಳಲ್ಲಿ ಹೇಳುವಂಥ ವಿಚಾರಗಳನ್ನು ಹೇಳಬೇಕು. ಹಾಗೂ ಕ್ಲಾರಿಟಿ ಅಂದರೆ ಸ್ಪಷ್ಟವಾಗಿ ಹೇಳಬೇಕು, ಅದರಲ್ಲಿ ದ್ವಂದ್ವತೆ ಇರಬಾರದು. ಎಂಬಿಗ್ವಿಟಿ ಅಂತ ಏನು ಕರಿತೀವಿ ಅದು ಬಾರದ ರೀತಿಯಲ್ಲಿ ಹೇಳಬೇಕಾಗ್ತದೆ. ಇನ್ನು ಫ್ರೆಸಿ ರೈಟಿಂಗ್ನಲ್ಲಿ ಇನ್ನೊಂದು ಅಂಶ ಅಂತ ಹೇಳಿದರೆ, ಇಟ್ ಈಸ್ ನಾಟ್ ಜಸ್ಟ್ ಲಿಫ್ಟಿಂಗ್ ದ ಸೆಂಟೆನ್ಸಸ್ ಫ್ರಮ್ ದ ಒರಿಜಿನಲ್. ಅರ್ಥಾತ್ ಒರಿಜಿನಲ್ ಪ್ಯಾಸೇಜನ್ನು ನಾವು ಓದ್ತೇವೆ, ಅದರಿಂದ ಹಾಗೇ ಸೆಂಟೆನ್ಸ್ಗಳನ್ನ ತೆಗೆದು ಜೋಡಿಸಿ ಬರೆಯುವಂಥ ಪ್ರಕ್ರಿಯೆ ಫ್ರೆಸಿ ರೈಟಿಂಗ್ ಅಲ್ಲ. ಇಟ್ ಶುಡ್ ಬಿ ರಿಟನ್ ಇನ್ ದ ಫ್ರೆಸಿ ರೈಟರ್ಸ್ ಓನ್ ವರ್ಡ್ಸ್, ಎ ಮಿನಿಯೇಚರ್ ಆಫ್ ದ ಒರಿಜಿನಲ್ ಪ್ಯಾಸೇಜ್. ಫ್ರೆಸಿ ರೈಟಿಂಗ್ ಮಾಡುವವರ ಸ್ವಂತ ಪದಗಳಲ್ಲಿ ಆ ಒರಿಜಿನಲ್ ಪ್ಯಾಸೇಜ್ನ ಒಂದು ಮಿನಿಯೇಚರ್, ಒಂದು ಸಣ್ಣದಾದಂಥ ಪ್ಯಾಸೇಜ್ ಹೊರಹೊಮ್ಮುತ್ತದೆ ಅನ್ನೋದನ್ನು ಅಬ್ಸರ್ವ್ ಮಾಡ್ಬೋದು. ಹಾಗೆಯೇ ಮಸ್ಟ್ ಹ್ಯಾವ್ ಎ ಲಾಜಿಕಲ್ ಆರ್ಡರ್ ಆ್ಯಂಡ್ ವೆಲ್ ಕನೆಕ್ಟೆಡ್, ಮಸ್ಟ್ ಹ್ಯಾವ್ ಕೊಹರೆನ್ಸ್. ಇನ್ನೊಂದು ಭಾಷಾ ದೃಷ್ಟಿಯಿಂದ ನೋಡುವುದಾದರೆ, ನಾವು ಬರೆದಂಥ ಒಂದೇ ಪ್ಯಾರಾಗ್ರಾಫ್ನಲ್ಲಿ ಆದರೂ ಕೂಡ ಒಂದು ಲಾಜಿಕಲ್ ಆರ್ಡರ್ ಇರಬೇಕು. ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಒಂದು ರೀತಿಯ ಲಾಜಿಕಲ್ ಆಗಿ ಒಂದಕ್ಕೊಂದು ಕೊಂಡಿಯಾಗಿ ಅದು ಬೆಸೆದುಕೊಂಡು ಹೋಗಿರಬೇಕು, ವೆಲ್ ಕನೆಕ್ಟೆಡ್ ಆಗಿರಬೇಕು, ಮತ್ತು ಕೊಹೆರೆನ್ಸ್, ಒಂದು ಯೂನಿಟಿ ಇರಬೇಕು ಇಡೀ ಪ್ಯಾಸೇಜ್ಗೆ. ಅದರಲ್ಲಿ ಯಾವುದೇ ಸಂಬಂಧಪಡದ ವಿಚಾರಗಳು ಬರುವಂತೆ ಇರಬಾರದು. ಒಂದು ಚಿಂತನೆ ಏನಿದೆ ಅದು ಕಂಟಿನ್ಯೂಸ್ ಆಗಿ ಫ್ಲೋ ಆಗಬೇಕು. ಅದನ್ನು ನಾವು ಲಾಜಿಕಲ್ ಆರ್ಡರ್ ಇದ್ದಾಗ ನೋಡಬಹುದು. ಕೆಲವು ಪದಗಳನ್ನು ಕೂಡ ನಾವು ಬಳಸ್ಬೋದು ಲಾಜಿಕಲ್ ಆರ್ಡರ್ನ ಮೇಂಟೈನ್ ಮಾಡಲಿಕ್ಕೆ. ಅವುಗಳನ್ನು ನಾವು ಲಿಂಕಿಂಗ್ ಡಿವೈಸಸ್ ಅಂತೀವಿ. ಫಾರ್ ಎಕ್ಸಾಂಪಲ್ ಸೋ, ದೇರ್ ಫೋರ್, ಎಂಡ್, ಬಿಕಾಸ್, ಫರ್ದರ್ ಇತ್ಯಾದಿಗಳು. ಇವುಗಳನ್ನು ಬಳಸುವ ಮೂಲಕ ನಾವು ಒಂದಕ್ಕೊಂದು ಕನೆಕ್ಷನನ್ನು ಕೂಡ ಸೆಂಟೆನ್ಸ್ಗಳ ನಡುವೆ ಬಳಸ್ಬೋದು, ಉಳಿಸ್ಕೊಳ್ಬೋದು. ಹಾಗೆಯೇ ಮಸ್ಟ್ ಫಾಲೋ ದ ಆರ್ಡರ್ ಆಫ್ ಐಡಿಯಾಸ್ ಆಫ್ ದ ಒರಿಜಿನಲ್ ಎಕ್ಸ್ಟ್ರಾಕ್ಟ್, ಮಸ್ಟ್ ಹ್ಯಾವ್ ಎ ಟೈಟಲ್. ಇವೆರಡೂ ಕೂಡ ಅಲ್ಲಿ ಏನು ಒಂದು ಒರಿಜಿನಲ್ ಪ್ಯಾಸೇಜ್ನ ಐಡಿಯಾಸ್ಗಳಿರುತ್ತೆ ಅದನ್ನು ಹಾಗೆ ಉಳಿಸ್ಕೊಳ್ಬೇಕು. ಹಾಗೆ ಒಂದು ಟೈಟಲನ್ನು ನಾವು ಕೊಡಬೇಕಾಗ್ತದೆ. ಒರಿಜಿನಲ್ ಪ್ಯಾಸೇಜ್ಗೆ ಟೈಟಲ್ ಇಲ್ಲದೆ ಇರಬಹುದು. ಫ್ರೆಸಿ ರೈಟಿಂಗ್ ಮಾಡಬೇಕಾದ್ರೆ ಅದಕ್ಕೊಂದು ಟೈಟಲನ್ನು ನಾವು ಕೊಡ್ತೇವೆ. ಆ ಟೈಟಲ್ ಆ ಒಂದು ಪ್ಯಾಸೇಜ್ನ ಮುಖ್ಯ ವಿಚಾರ, ಸೆಂಟ್ರಲ್ ಐಡಿಯಾ ಅಂತ ಏನು ಕರಿತೇವೆ, ಅದನ್ನು ಹೈಲೈಟ್ ಮಾಡುವಂತಹ ಒಂದು ಟೈಟಲ್ ಆಗಿರಬೇಕು. ಟೈಟಲ್ನ ಕೊಡುವಾಗಲೂ ಕೂಡ ಇಂಗ್ಲೀಷ್ ಗ್ರಾಮರ್ನ ಒಂದು ರೂಲ್ಸನ್ನು, ಪಂಕ್ಚುವೇಷನ್ ರೂಲ್ಸನ್ನು ನಾವು ಫಾಲೋ ಮಾಡ್ತೇವೆ. ಅದು ಹೇಗೆ ಅಂತ ಹೇಳಿದರೆ, ಎಲ್ಲ ಕಂಟೆಂಟ್ ವರ್ಡ್ಸ್ ಅರ್ಥಾತ್ ಮೀನಿಂಗನ್ನು ಕೊಡುವಂಥ ಪದಗಳಿಗೆ ನಾವು ಫಸ್ಟ್ ಲೆಟರ್ ಕ್ಯಾಪಿಟಲನ್ನು ಬಳಸಿ, ಪ್ರಿಪೋಸಿಷನ್ ಇತ್ಯಾದಿ ಈ ಸ್ಟ್ರಕ್ಚರ್ ವರ್ಡ್ಸ್ ಅಂತ ಕರಿತೀವಿ, ಆರ್ಟಿಕಲ್ಸ್, ಇವುಗಳಿಗೆ ಸ್ಮಾಲ್ ಲೆಟರನ್ನು ಬಳಸ್ಕೊಳ್ಬೋದು ಟೈಟಲ್ನಲ್ಲಿ. ಉದಾಹರಣೆಗೆ ನಾವು ಮುಂದೆ ಎಕ್ಸಾಂಪಲ್ಗಳನ್ನ ನೋಡುವಾಗ ಅದನ್ನು ನೋಡೋಣ. ಸೊ ರಿಟನ್ ಇನ್ ರಿಪೋರ್ಟೆಡ್ ಸ್ಪೀಚ್ ಅಂಡ್ ಥರ್ಡ್ ಪರ್ಸನ್, ಈಗಾಗಲೇ ಹೇಳಿದಾಗೆ ಅದು ಸಬ್ಜೆಕ್ಟಿವ್ ಆಗಬಾರ್ದು ಅನ್ನುವಂಥದ್ದು ಆ ದೃಷ್ಟಿಯಿಂದ ನಾವು ಅಬ್ಸರ್ವ್ ಮಾಡ್ಬೋದು. ಸಬ್ಜೆಕ್ಟಿವ್ ಅಂದರೆ ನಾವು ವೈಯಕ್ತಿಕ ಭಾವನೆಗಳನ್ನು ಅಲ್ಲಿ ಸೇರಿಸುವಂತಿಲ್ಲ. ಮಸ್ಟ್ ನಾಟ್ ಕಂಟೈನ್ ಎನಿ ಡೀಟೇಲ್ಸ್ ನಾಟ್ ಫೌಂಡ್ ಇನ್ ದ ಒರಿಜಿನಲ್. ಇದು ಕೂಡ ಹೌದು. ಅದಕ್ಕೆ ಒರಿಜಿನಲ್ ಪ್ಯಾಸೇಜ್ಗೆ ಸಂಬಂಧ ಪಡದಂತಹ, ಅದರಲ್ಲಿ ಇಲ್ಲದ ವಿಚಾರಗಳನ್ನು ನಾವು ತರುವ ಕೆಲಸ ಮಾಡಬಾರ್ದು ಫ್ರೆಸಿ ರೈಟಿಂಗ್ನಲ್ಲಿ ಎನ್ನುವಂಥದ್ದನ್ನು ನಾವು ಅಬ್ಸರ್ವ್ ಮಾಡ್ತೇವೆ. ಹಾಗಾಗಿ ಒಟ್ಟಿನಲ್ಲಿ ಫ್ರೆಸಿ ರೈಟಿಂಗ್ ಎನ್ನುವಂಥದ್ದು ಕೇವಲ ಓದುವ ಕಲೆಯನ್ನು ಶಾರ್ಪ್ ಮಾಡುವುದಲ್ಲದೆ ಬರೆಯುವುದನ್ನು ಕೂಡ ಬರೆಯುವ ಒಂದು ಕಲೆಯನ್ನು ಕೂಡ ಉತ್ತಮಗೊಳಿಸುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡ್ಬೋದು. ಓಕೆ, ಸೊ ಏನನ್ನು ನಾವು ಮಾಡ್ಬೋದು ಫ್ರೆಸಿ ರೈಟಿಂಗನ್ನು ಮಾಡಬೇಕಾದ್ರೆ ಅಂದರೆ, ಸರಳವಾಗಿ ಹೇಳೋದಾದರೆ 3 ಸ್ಟೆಪ್ಸ್ಗಳನ್ನು ನಾವು ಮನಸ್ಸಲ್ಲಿ ಇಟ್ಕೋಬೋದು. ಮೊದಲನೇದು, ನಾವು ರೀಡಿಂಗ್ ಮಾಡಬೇಕಾಗ್ತದೆ ಕೊಟ್ಟಂಥ ಪ್ಯಾಸೇಜನ್ನು. ಆ ರೀಡಿಂಗ್ನು ಕೂಡ 2 ಹಂತದಲ್ಲಿ ಮಾಡ್ಬೋದು. ಮೊದಲು ಸ್ಕಿಮ್ ಮಾಡ್ಬೋದು. ಸ್ಕಿಮ್ ಅಂದರೆ ಒಂದು ಚುರುಕಾದ ರೀಡಿಂಗ್. ಅದು ಏನು ಪ್ಯಾಸೇಜ್ ಅಂತ ತಿಳ್ಕೊಳ್ಳಿಕ್ಕೆ ಸ್ಕಿಮ್ ಥ್ರೂ ದ ಪ್ಯಾಸೇಜ್, ಚುರುಕಾಗಿ ಒಮ್ಮೆ ಓದಿಬಿಡಿ. ಆಗ ನಮಗೆ ಅದು ಏನು ಪ್ಯಾಸೇಜ್, ಯಾವುದ್ರ ಬಗ್ಗೆ ಇದೆ ಅನ್ನುವಂಥ ಒಂದು ಸಣ್ಣ ಪರಿಚಯ ಆಗ್ತದೆ. ಹೆಡ್ಡಿಂಗ್, ಟೈಟಲ್ಗಳನ್ನು, ಸಬ್ ಟೈಟಲ್ಗಳನ್ನು ಅಬ್ಸರ್ವ್ ಮಾಡಿ ಅವುಗಳಿದ್ದರೆ. ಆಮೇಲೆ 2ನೇ ಹಂತದಲ್ಲಿ ಇನ್ನೊಂದು ರೀಡಿಂಗನ್ನು ಮಾಡ್ತೇವೆ. ಆಗ ರೀಡಿಂಗ್ ಅಗೇನ್ ಕೇರ್ಫುಲಿ ಟು ಅಂಡರ್ಸ್ಟ್ಯಾಂಡ್ ದ ಆಥರ್ಸ್ ಪಾಯಿಂಟ್ ಆಫ್ ವ್ಯೂ. ಅಂದರೆ ಈ ಒಂದು ಬರಹದಲ್ಲಿ ಆಥರ್ ಏನು ಹೇಳ್ತಾ ಇದ್ದಾರೆ ಅನ್ನುವಂಥ ಪಾಯಿಂಟ್ ಆಫ್ ವ್ಯೂವನ್ನು, ಅವರ ಐಡಿಯಾವನ್ನು, ಸೆಂಟ್ರಲ್ ಐಡಿಯಾವನ್ನು ಎಕ್ಸ್ಪ್ಲೋರ್ ಮಾಡುವ ದೃಷ್ಟಿಯಿಂದ ಓದಬೇಕಾಗ್ತದೆ. ಥೀಮ್ ಆಫ್ ದ ರೈಟಿಂಗ್ ಅಂತ ಏನು ಹೇಳ್ತೇವೆ, ಸೆಂಟ್ರಲ್ ಐಡಿಯಾ ಏನಿದೆ ಅದನ್ನು ನಾವು ಎಕ್ಸ್ಪ್ಲೋರ್ ಮಾಡಬೇಕಾಗ್ತದೆ. ಮತ್ತು ಒಂದು ರಫ್ ಕೌಂಟಿಂಗ್ ಆಫ್ ದ ವರ್ಡ್ಸ್ ಕ್ಯಾನ್ ಆಲ್ಸೋ ಬಿ ಮೇಡ್. ಪ್ರತಿ ಪದವನ್ನು ನಾವು ಲೆಕ್ಕ ಮಾಡ್ತಾ ಕೂತ್ಕೊಳ್ಬೇಕಾಗಿಲ್ಲ. ಅಂದಾಜು ಪದಗಳ ಸಂಖ್ಯೆಯನ್ನು ಈ ಸಮಯದಲ್ಲಿ ನಾವು ಗಮನಿಸಬೇಕು ರೀಡಿಂಗ್ನಲ್ಲಿ. ಮುಂದೆ ಇರುವಂಥದ್ದು 2ನೇ ಹಂತ. ಆ ಸಮಯದಲ್ಲಿ ಅನಲೈಸ್ ಮಾಡುವಂಥದ್ದು. ನಮಗೆ ಸಿಕ್ಕಂತಹ ಒಂದು ಸೆಂಟ್ರಲ್ ಐಡಿಯಾವನ್ನು ನಾವು ಗಮನದಲ್ಲಿಟ್ಟುಕೊಂಡು ಈ ಒಂದು ಪ್ಯಾಸೇಜ್ ಈ ವಿಚಾರದ ಬಗ್ಗೆ ಇದೆ ಎನ್ನುವುದನ್ನು ನಿರ್ಧರಿಸಿದ ಮೇಲೆ ಅದಕ್ಕೆ ಸಂಬಂಧಿಸಿದ ಎಲ್ಲ ಇಂಪಾರ್ಟೆಂಟ್ ಐಡಿಯಾಗಳನ್ನು ನಾವು ಲಿಸ್ಟ್ ಮಾಡಬೇಕು. ಅದನ್ನು ಬರೆದಿಟ್ಕೊಳ್ಬೇಕು ಅಂತಲ್ಲ, ಮನಸ್ಸಿನಲ್ಲಿ ಆದರೂ ಗಮನಿಸ್ಬೋದು ಅಥವಾ ಅಂಡರ್ಲೈನ್ ಮಾಡಿಕೊಳ್ಬೋದು. ಸಾಧ್ಯವಾದರೆ ಬರೆದಿಟ್ಕೊಳ್ಳುವ ಸಂದರ್ಭಗಳಿದ್ದರೆ ಬರೆದಿಟ್ಕೊಳ್ಳುವಂಥದ್ದು, ಲಿಸ್ಟ್ ಮಾಡಿಕೊಳ್ಬೇಕು. ನಂತರ ಯಾವ ಅಂಶಗಳು ಎಲಾಬ್ರೇಷನ್ಸ್ ಆಗಿವೆ ಅಂದರೆ
ಉದ್ದವಾಗಿ ಅದನ್ನು ಒಂದೇ ಐಡಿಯಾವನ್ನು 2-3 ಸೆಂಟೆನ್ಸ್ನಲ್ಲಿ ಹೇಳಲ್ಪಟ್ಟಿದೆ, ಅದನ್ನು ನಾವು ಬಿಡಬಹುದು. ಎಲಾಬರೇಷನ್ಸ್ ಅಂತ ಹೇಳಿದರೆ ಉದಾಹರಣೆಗೆ ರಿಪಿಟೇಷನ್ಸ್ ಇರ್ತದೆ, ಕೆಲವೊಮ್ಮೆ ಒಂದೇ ಐಡಿಯಾವನ್ನು 2 ಬೇರೆ ಬೇರೆ ಸೆಂಟೆನ್ಸ್ನಲ್ಲಿ ರಿಪೀಟ್ ಮಾಡಲಾಗಿರುತ್ತೆ, ಅದನ್ನು ಬಿಡಬೇಕು. ಎಕ್ಸಾಂಪಲ್ಸ್, ಇಲುಸ್ಟ್ರೇಷನ್ಸ್, ಕೊಟೇಷನ್ಸ್, ಅನೆಕ್ಟಾಟ್ಸ್, ಸಣ್ಣ ಪುಟ್ಟ ಕಥೆಗಳು ಮಧ್ಯೆ ಬರ್ತವೆ, ಕೊಟೇಷನ್ಸ್ ಬರ್ತವೆ. ಫಿಗರ್ಸ್ ಆಫ್ ಸ್ಪೀಚ್, ಸ್ಪಷ್ಟಗೊಳಿಸ್ಲಿಕ್ಕೋಸ್ಕರ, ಒಂದು ಐಡಿಯಾವನ್ನು ಸ್ಪಷ್ಟಗೊಳಿಸ್ಲಿಕ್ಕೋಸ್ಕರ ಫಿಗರ್ಸ್ ಆಫ್ ಸ್ಪೀಚ್ಗಳನ್ನು ಬಳಸಿರ್ತಾರೆ, ಲೈಕ್ ಸಿಮಿಲಿ, ಮೆಟಾಫೋರ್ ಇತ್ಯಾದಿಗಳು. ಹಾಗೆ ಇರಲವೆಂಟ್ ಪಾಯಿಂಟ್ಸ್ಗಳನ್ನು ಸೇರಿಸಿರ್ತಾರೆ. ಇವೆಲ್ಲವನ್ನು ಬಿಡಬೇಕಾಗ್ತದೆ. ಲೀವ್ ದ ಎಲಾಬರೇಷನ್ಸ್, ಅವನ್ನು ಬಿಡ್ತೇವೆ. ಅನಲೈಸ್ನಲ್ಲಿ ಇದನ್ನೆಲ್ಲ ಮಾಡಿ ಮೇನ್ ಐಡಿಯಾಗಳು ಏನಿದೆ, ಇಂಪಾರ್ಟೆಂಟ್ ಐಡಿಯಾಗಳನ್ನು ನಾವು ಹಿಡಿದಿಟ್ಕೊಳ್ಬೇಕು. 3ನೇ ಹಂತಕ್ಕೆ ಬಂದಾಗ ರೈಟಿಂಗ್ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಮೊದಲು ಒಂದು ಟೈಟಲನ್ನು ಕೊಡ್ಬೋದು. ಆ ಟೈಟಲ್ ಈಗಾಗಲೇ ಹೇಳಿದ ಹಾಗೆ ಇಡೀ ಪ್ಯಾಸೇಜ್ನ ಒಂದು ಸೆಂಟ್ರಲ್ ಐಡಿಯಾ, ಮುಖ್ಯ ಉದ್ದೇಶ ಏನಿದೆ ರೈಟರ್ದು, ಅದನ್ನು ಹೈಲೈಟ್ ಮಾಡುವಂಥ ಟೈಟಲ್ ಆಗಿರಬೇಕು. ಹಾಗೆಯೇ ಆ ಐಡಿಯಾಗಳನ್ನು, ಇಂಪಾರ್ಟೆಂಟ್ ಐಡಿಯಾಗಳನ್ನು ನಾವು ನಮ್ಮದೇ ಪದಗಳಲ್ಲಿ ಒಂದಕ್ಕೊಂದು ಲಾಜಿಕಲಿ ಕನೆಕ್ಟ್ ಮಾಡಿಕೊಂಡು ಪ್ಯಾರಾಗ್ರಾಫ್ ರೂಪದಲ್ಲಿ ಬರಿಬೇಕು. ಖಂಡಿತವಾಗಿಯೂ ಇದು ಪಾಯಿಂಟ್ಸ್ ಮಾಡುವ ಪ್ರಕ್ರಿಯೆಯಲ್ಲ, ಪ್ಯಾರಾಗ್ರಾಫ್ ರೂಪದಲ್ಲಿ ಅದನ್ನು ಬರೀಬೇಕಾಗ್ತದೆ. ಹಾಗೆಯೇ ಭಾಷೆ ಥರ್ಡ್ ಪರ್ಸನಲ್ಲಿ ಇರಬೇಕು ಮತ್ತು ಇಂಡೈರೆಕ್ಟ್ ಸ್ಪೀಚ್ನ ಅವಶ್ಯಕತೆ ಇದ್ದರೆ ಅದನ್ನು ನಾವು ಬಳಸ್ಕೊಳ್ಬೋದು. ಆಮೇಲೆ ಅದರ ಒಂದು ಲೆಂತ್ ಏನಿದೆ, ಬರೆದ ನಂತರ ಅದರ ಒಂದು ಲೆಂತನ್ನು ಕೂಡ ನಾವು ಚೆಕ್ ಮಾಡಬೇಕು. 1/3 ಭಾಗಷ್ಟು ಆಗಿದೆಯೋ ಎನ್ನುವಂಥದ್ದು, ಅಥವಾ ನಮಗೆ ಕೊಟ್ಟಂಥ ನಿಗದಿತ ಪದಗಳ ಲಿಮಿಟ್ನ ಒಳಗೆ ಇದೆಯೋ ಅನ್ನೋದನ್ನು ನಾವು ಒಮ್ಮೆ ಚೆಕ್ ಮಾಡಬೇಕು. ಇಲ್ಲವಾದರೆ ಮತ್ತೆ ಕಂಡೆನ್ಸ್ ಮಾಡಬೇಕಾಗತ್ತೆ, ಎಲ್ಲಿ ಕಟ್ ಡೌನ್ ಮಾಡ್ಬೋದು ಅನ್ನೋದನ್ನು ನೋಡಬೇಕಾಗತ್ತೆ. ಹೀಗೆ 3 ಸ್ಟೆಪ್ಗಳನ್ನು, ಸ್ಟೆಪ್ 1 ರೀಡಿಂಗ್, ಸ್ಟೆಪ್ 2 ಅನಲೈಸ್, ಸ್ಟೆಪ್ 3 ರೈಟಿಂಗ್, ಈ 3 ಸ್ಟೆಪ್ಗಳನ್ನು ನಾವು ಪ್ರೆಸಿ ರೈಟಿಂಗ್ನಲ್ಲಿ ಫಾಲೋ ಮಾಡ್ಬೋದು. ಈಗ ನಾವು ಕಳೆದ ಒಂದು ಪತ್ರಿಕೆಯಲ್ಲಿ ನೀಡಿದ ಒಂದು ಪ್ರೆಸಿ ರೈಟಿಂಗ್ನ ಪ್ಯಾಸೇಜನ್ನು ನಾವು ಒಮ್ಮೆ ನೋಡೋಣ ಮತ್ತು ಅದನ್ನು ಇಲ್ಲಿ ಸಾಲ್ವ್ ಮಾಡುವ ಪ್ರಕ್ರಿಯೆಯನ್ನು ಮಾಡೋಣ. So write a prezi of the passage given below in your own words. Use the special sheet provided ಅಂತ ಕೊಟ್ಟಿದ್ದಾರೆ. ನೋಡಿ, ಸ್ಪೆಷಲ್ ಶೀಟ್ ಪ್ರೊವೈಡೆಡ್ ಯಾಕೆ ಅಂತ ಹೇಳಿದರೆ, ನೀವು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಅಲ್ಲಿ ಬರೆದುಕೊಳ್ಬೋದು ಅಥವಾ ನೋಡ್ಲಿಕ್ಕೆ ಸಾಧ್ಯ ಇದೆ. ಒಂದು ನೋಟ್ ಕೂಡ ಕೊಟ್ಟಿದ್ದಾರೆ. ದ ಪ್ರೆಸಿ ಶುಡ್ ನಾಟ್ ಎಕ್ಸೀಡ್ 1/3 ಆಫ್ ಇಟ್ಸ್ ಲೆಂತ್. ನೋಡಿ, ಇಲ್ಲಿ ನಮಗೆ ಸ್ಪೆಸಿಫೈ ಮಾಡಿದ್ದಾರೆ ಅದರ ಲೆಂತನ್ನು, 1/3 ಆಫ್ ಇಟ್ಸ್ ಲೆಂತ್. ಇಫ್ ಇಟ್ ಈಸ್ 210 ವರ್ಡ್ಸ್, ಇಟ್ ಮಸ್ಟ್ ನಾಟ್ ಕ್ರಾಸ್ 70 ವರ್ಡ್ಸ್. ಅದನ್ನು ಅಬ್ಸರ್ವ್ ಮಾಡ್ಬೋದು. ದ ಪ್ರೆಸಿ ಶೀಟ್ ಶುಡ್ ಬಿ ಫಾಸ್ಟನ್ಡ್ ಸೆಕ್ಯೂರ್ಲಿ ಇನ್ಸೈಡ್ ದ ಆನ್ಸರ್ ಬುಕ್. ಅದನ್ನು ಆನ್ಸರ್ ಬುಕ್ನ ಜೊತೆಯಲ್ಲಿ ಪ್ರೆಸಿ ಶೀಟನ್ನು ಇಡಬೇಕು ಅನ್ನುವಂಥದ್ದು. ದ ನಂಬರ್ ಆಫ್ ವರ್ಡ್ಸ್ ಇನ್ ಯುವರ್ ಪ್ರೆಸಿ ಶುಡ್ ಬಿ ಕ್ಲಿಯರ್ಲಿ ಮೆನ್ಷನ್ಡ್. ನಂಬರ್ ಆಫ್ ವರ್ಡ್ಸ್ ಎಷ್ಟಾಗಿದೆ ಅನ್ನೋದನ್ನು ಕೂಡ ನಾವು ಮೆನ್ಷನ್ ಮಾಡಬೇಕು ಇಲ್ಲಿ. ಹಾಗೆ ಸಪ್ಲೈ ಎ ಸೂಟಬಲ್ ಟೈಟಲ್, ಪ್ರೆಸಿಯ ಒಂದು ಪಾರ್ಟ್ ಆಗಿ ಟೈಟಲನ್ನು ನಾವು ಕೊಡಲೇಬೇಕು, ಅದನ್ನು ಕೂಡ ಕೊಡಿ ಎನ್ನುವ ಸೂಚನೆಯನ್ನು ಮೊದಲೇ ಕೊಟ್ಟಿದ್ದಾರೆ. ಇದನ್ನು ನಾವು ಗಮನದಲ್ಲಿಟ್ಟುಕೊಂಡು ಈ ಪ್ಯಾಸೇಜನ್ನು ನಾವು ಅಟೆಂಡ್ ಮಾಡ್ಬೋದು. ಈ ಪ್ಯಾಸೇಜನ್ನು ನಾವು ಕ್ವಿಕ್ಕಾಗಿ ನೋಡೋದಾದರೆ, ಇದು ಸಾಕ್ರಟೀಸ್ನ ಕುರಿತಾಗಿ ಇದೆ. ಸಾಕ್ರಟೀಸ್ ಸತ್ಯಕ್ಕಾಗಿ ಏನನ್ನ ಮಾಡ್ತಾ ಇದ್ದ ಮತ್ತು ಸತ್ಯಕ್ಕಾಗಿ ಏನೆಲ್ಲ ಮಾಡಬೇಕಾಯಿತು ಮತ್ತು ಅವನ ಜೀವನ ಹೇಗಿತ್ತು ಎನ್ನುವ ಕುರಿತಾದಂತಹ ಒಂದು ಪ್ಯಾಸೇಜ್ ಆಗಿದೆ. ಸೊ ನಾವು ಅಬ್ಸರ್ವ್ ಮಾಡ್ಬೋದು, ಸಾಕ್ರಟೀಸ್ ಹ್ಯಾಡ್ ಡಿಸೈಪಲ್ಸ್. ದ ಗ್ರೇಟೆಸ್ಟ್ ಆಫ್ ದೆಮ್ ವಾಸ್ ಪ್ಲೇಟೋ. Plato wrote many books which have come down to us, and it is from these books that we know a great deal of his master, Socrates. Evidently, governments do not like people who are always trying to find out things by making enquiries. They do not like the search for truth. The Athenian government did not like the methods of Socrates, and they held a trial and condemned him to death. That they told that if he promised to give up his discussions with people and change his ways, they would let him off. But he refused to do so, and preferred the cup of hemlock, which brought him death, to forsaking what he considered his duty. On the point of death, he addressed his accusers and judges, the Athenians, and said, if you propose to acquit me on condition that I abandon my search for truth, I'll say, I thank you, Athenians, but I'll have God, who, as I believe, set me this task rather than you, and so long as I have breath and strength, I'll continue the practice of accosting whomever I meet and saying to him, are you not ashamed of setting your heart on wealth and honors while you have no care for wisdom and truth and making your soul better? I know not what death is. It may be a good thing, and I am not afraid of it, but I do not
But I do know that it is a bad thing to desert one's post, and I preferred what may be good to know, what may be good to what I know to be bad. ಸೊ ಇಟ್ಸ್ ಅಬೌಟ್ 275 ವರ್ಡ್ಸ್, 275 ಪದಗಳ ಒಂದು ಪ್ಯಾಸೇಜನ್ನು ನಿಮಗೆ ಕೊಟ್ಟಿದ್ದಾರೆ. ಇದರ ಅಂಶಗಳನ್ನು ನಾವು ನೋಡ್ತಾ ಹೋದರೆ ನೋಡಿ, ಸಾಕ್ರಟೀಸ್ ಹ್ಯಾಡ್ ಡಿಸೈಪಲ್ಸ್. The greatest of them was Plato. Plato wrote many books which have come down to us, and it is from these books that we know great deal of his master Socrates. ಇದೆಲ್ಲ ಹೇಳಿದರು. ಬಟ್ ಮುಂದೆ ಎವಿಡೆಂಟ್ಲಿ ಗೌರ್ಮೆಂಟ್ಸ್ ನಮಗೆ ಅವನ ಬಗ್ಗೆ ತಿಳಿದದ್ದು ಹೀಗೇನೋ ಇಂಟ್ರೊಡಕ್ಷನ್ ಕೊಟ್ಟರು. ಎವಿಡೆಂಟ್ಲಿ ಗೌರ್ಮೆಂಟ್ಸ್ ಡು ನಾಟ್ ಲೈಕ್ ಪೀಪಲ್ ಹೂ ಆರ್ ಆಲ್ವೇಸ್ ಟ್ರೈಂಗ್ ಟು ಫೈಂಡ್ ಔಟ್ ಥಿಂಗ್ಸ್ ಬೈ ಮೇಕಿಂಗ್ ಎನ್ಕ್ವೈರೀಸ್. ಫೈಂಡಿಂಗ್ ಟ್ರುತ್ಸ್ ಬೈ ಮೇಕಿಂಗ್ ಎನ್ಕ್ವೈರೀಸ್, ಇದು ಆ ಒಂದು ಪಾಯಿಂಟ್ ಆಗಿತ್ತು. ಅದನ್ನು ಸಾಕ್ರಟಿಸ್ ಮಾಡ್ತಾ ಇದ್ದ ಎನ್ನುವಂಥದ್ದು. ಸೊ ದೇ ಡು ನಾಟ್ ಲೈಕ್ ದ ಸರ್ಚ್ ಫಾರ್ ಟ್ರೂತ್. ಸೇಮ್ ಥಿಂಗ್ ಇಸ್ ರಿಪೀಟೆಡ್ ಇನ್ ದ ನೆಕ್ಸ್ಟ್ ಸೆಂಟೆನ್ಸ್ ಅಗೇನ್, ಮತ್ತೆ ರಿಪೀಟ್ ಆಗಿದೆ. Evidently, governments do not like his general statement, specified as the Athenian government did not like the methods of Socrates. ಮತ್ತೆ ರಿಪೀಟ್ ಆಗಿದೆ, ನೀವು ನೋಡ್ತಾ ಇದ್ದೀರಿ. They held a trial and condemned him to death. They told him that if he promised to give up his discussions with people and change his ways, they would let him off. ಒಂದು ಎಕ್ಸ್ಕ್ಯೂಸ್ ಕೊಡ್ತೇವೆ ಅನ್ನುವಂಥದ್ದು, ಅವನು ಸಾಕ್ರಟಿಸ್ ಅವರು ಒಪ್ಪಿದ್ರೆ ಅನ್ನುವಂಥದ್ದು, ಅವ್ರು ಹೇಳುವ ಕಂಡೀಷನ್ಗೆ. ಬಟ್ ಹಿ ರೆಫ್ಯೂಸ್ ಟು ಡೂ ಸೋ ಅನ್ನುವಂಥದ್ದು. ದೆನ್ preferred the cup of hemlock ಇಲ್ಲಿ to forsaking what he considered his duty. He preferred death ಅನ್ನುವಂಥದ್ದು, ರೈಟ್? ಸೊ hemlock means poison. ಅದು on the point of death he addressed his accusers in death. ಇಲ್ಲೆಲ್ಲ ಕೊಟೇಶನ್ಸ್ ಬರ್ತವೆ. ದಿಸ್ ಈಸ್ ಅಬೌಟ್ ಎಲಾಬರೇಷನ್ಸ್. ಅದು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಒರಿಜಿನಲ್ ಪ್ಯಾಸೇಜ್ನಲ್ಲಿ ಸೆಂಟ್ರಲ್ ಐಡಿಯಾದಲ್ಲಿ ಸಾಕ್ರಟಿಸ್ಗೆ ಇದ್ದಂತಹ ಪರ್ಸ್ಯೂಟ್ ಆಫ್ ಟ್ರುತ್ ಏನಿತ್ತು, ಆ ಸತ್ಯವನ್ವೇಷಣೆಯನ್ನು ಅವನು ಮಾಡುವ ಪರಿ ಏನಿತ್ತು, ಅದರ ಕುರಿತು ರೈಟರ್ ಫೋಕಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪ್ಯಾಸೇಜ್ಗೆ ಸಂಬಂಧಿಸಿದಂತೆ ನಾವು ಕೆಲವು ಪಾಯಿಂಟ್ಸನ್ನು ತೆಗೆದುಕೊಳ್ಬೋದು. ಸಾಕ್ರಟಿಸ್ ವಾಸ್ ಎ ಟೀಚರ್ ವಿತ್ ದ ಪರ್ಸ್ಯೂಟ್ ಆಫ್ ಟ್ರೂತ್ ಥ್ರೂ ಎನ್ಕ್ವೈರೀಸ್. ಇದೊಂದು ಐಡಿಯಾ ಅಲ್ಲಿರುವಂಥದ್ದು. ಆಮೇಲೆ ಪ್ರೆಸೆಂಟ್ ಮಾಡುವ ಐಡಿಯಾ ಏನು? ಹಿ ಹ್ಯಾಡ್ ಡಿಸೈಪಲ್ಸ್. ಪ್ಲೇಟೋ ನೋಡಿ, ಪ್ಲೇಟೋ ಇಲ್ಲಿ ಬೇಕಾಗುವುದೇ ಇಲ್ಲ. ಪ್ಲೇಟೋ ಒಂದು ನಮಗೆ ಅನ್ನೆಸೆಸರಿ ಡೀಟೇಲ್ ಟು ದ ಕಾಂಟೆಕ್ಸ್ಟ್ ಹಿಯರ್. ಬಟ್ ಫ್ಯಾಕ್ಟ್ ಈಸ್ ದಟ್ ಹಿ ವಾಸ್ ಎ ಟೀಚರ್, ಅದನ್ನು ಹೇಳುವ ಉದ್ದೇಶ ಆಗಿತ್ತು. ವಿತ್ ದ ಪರ್ಸ್ಯೂಟ್ ಆಫ್ ಟ್ರೂತ್ ಥ್ರೂ ಎನ್ಕ್ವೈರೀಸ್ ಅನ್ನುವಂಥದ್ದು. ದ ಅಥೇನಿಯನ್ ಗೌರ್ಮೆಂಟ್ ಡಿಡ್ ನಾಟ್ ಲೈಕ್ ದ ಮೆಥಡ್ಸ್ ಆಫ್ ಸಾಕ್ರಟೀಸ್ ಆ್ಯಂಡ್ ದೇ ಹೆಲ್ಡ್ ಎ ಟ್ರಯಲ್ ಆ್ಯಂಡ್ ಕಂಡೆಮ್ಡ್ ಹಿಮ್ ಟು ಡೆತ್. ಸೊ ದಿಸ್ ವಾಸ್ ಒನ್ ಮೋರ್ example. Because of his pursuit of truth, how Socrates faced the problem from the government, and even it led to him to die ಅನ್ನುವಂಥದ್ದು. But before death also, the height of his pursuit of truth is proved here. Before his death, they offered a pardon, ಕ್ಷಮೆಯನ್ನು ಆಫರ್ ಮಾಡಿದರು. ಅದು ಹೇಗೆ? If he promised them to give up his discussions with people, change his ways, ಅವನ ರೀತಿಯನ್ನು ಚೇಂಜ್ ಮಾಡಿಕೊಂಡು ಪ್ರಾಮಿಸ್ ಮಾಡಿದರೆ ತಾನು ಜನರೊಟ್ಟಿಗೆ, ಯಾಕೆಂದರೆ ಸಾಕ್ರಟಿಸ್ ಏನು ಮಾಡ್ತಾಯಿದ್ರು, ಜನರನ್ನು ಮೀಟ್ ಮಾಡಿ ಡಿಸ್ಕಷನ್ ಮಾಡಿ ಅವರಿಗೆ ಪ್ರಶ್ನೆಗಳನ್ನು ಕೇಳಿ ಅವರಿಗೆ ಜಾಗೃತಿಯನ್ನು ಮೂಡಿಸಿ ಸತ್ಯವನ್ನು ಎತ್ತಿ ಹಿಡಿತಾ ಇದ್ರು. ಅದನ್ನು ನಿಲ್ಲಿಸಲಿಕ್ಕೆ ಒಪ್ಪಿದರೆ ಕ್ಷಮೆ ಕೊಡ್ತೇವೆ ಅಂತ ಗೌರ್ಮೆಂಟ್ ಹೇಳುತ್ತೆ. ಸೊ ಇದನ್ನು ನೋಡಿದಂತಹ ಅವನು ಹಿ ರೆಫ್ಯೂಸ್ ಟು ಡೂ ಸೊ, ಅದಕ್ಕೆ ಒಪ್ಪೋದಿಲ್ಲ. ಪ್ರಿಫರ್ ಡೆತ್ ಟು ಎ ಲೈಫ್ ಆಫ್ ಅಬಾಂಡನಿಂಗ್ ಹಿಸ್ ಡ್ಯೂಟಿ. ನೋಡಿ, ಅವರ ಕರ್ತವ್ಯ ಸತ್ಯ ಅನ್ವೇಷಣೆ, ಅದನ್ನು ಬಿಡುವುದಕ್ಕಿಂತ ಸಾಯುವುದೇ ಉತ್ತಮ ಅಂತ ಹಿ ಪ್ರಿಫರ್ ಡೆತ್ ಟು ಇಟ್ ಅಂತ ನೀವು ತಗೊಳ್ಬೋದು. ಕೊನೆಯಲ್ಲಿ ಹಿ ಡಿಫೆಂಡೆಡ್ ಹಿಸ್ ಸ್ಟ್ಯಾಂಡ್, ಆ ಒಂದು ನಿರ್ಧಾರವನ್ನು ಅವರು ಡಿಫೆಂಡ್ ಮಾಡ್ತಾನೆ. ಹೇಗೆಂದರೆ, ಕನ್ಸಿಡರಿಂಗ್ ಡೆತ್ ಮೇ ಬಿ ಎ ಗುಡ್ ಥಿಂಗ್ ದೋ ನಾಟ್ ನೋನ್. ಡೆತ್ ಗುಡ್ ಥಿಂಗು ಕೆಟ್ಟದನ್ನು ನಮಗೆ ಗೊತ್ತಿಲ್ಲ, ಸ್ಪಷ್ಟವಾಗಿ ಅದು ಗುಡ್ ಆರ್ ಬ್ಯಾಡ್ ಈಸ್ ನಾಟ್ ದೇರ್. ಆದರೆ ಸತ್ಯವನ್ನು ನಿರಾಕರಿಸೋದು, ರೆಫ್ಯೂಸಿಂಗ್ ಟ್ರೂತ್ ಏನಿದೆ, ಅದು ಕೆಟ್ಟದು ಅನ್ನೋದು ನಮಗೆ ಗೊತ್ತಿದೆ. ಇಟ್ಸ್ ಶೋರ್ಲಿ ಎ ಬ್ಯಾಡ್ ಥಿಂಗ್. ಹಾಗಾಗಿ ಯಾವುದು ಕೆಟ್ಟದು ಅಂತ ಆಲ್ರೆಡಿ ಗೊತ್ತಿದೆಯೋ ಅದನ್ನು ಒಪ್ಪಿಕೊಂಡು ಬದುಕೋದಕ್ಕಿಂತ ಯಾವುದು ಕೆಟ್ಟದು ಅಥವಾ ಒಳ್ಳೆಯದು ಅಂತ ಗೊತ್ತಿಲ್ಲವೋ ಅದನ್ನು ಒಪ್ಪುವುದು ಒಳ್ಳೆಯದು. ದಟ್ ಈಸ್ ಡೆತ್ ಈಸ್ ಬೆಟರ್ ಅಂತ ಹೇಳಿ ಅವ್ರು ಆಯ್ದುಕೊಳ್ತಾರೆ ಎನ್ನುವಂಥ ಒಂದು ಇದು. ಅಲ್ಲಿಗೂ ಕೂಡ ನಾವು ಅಬ್ಸರ್ವ್ ಮಾಡ್ತೇವೆ, ಸತ್ಯಕ್ಕೆ ವಿರೋಧಿಸಿ ನಡೆಯುವುದು ಕೆಟ್ಟದು ಅಂತ ಹೇಳಿ, ಸತ್ಯವನ್ನು ಮರೆಯುವುದು ಅಥವಾ ಬಿಡುವುದು ತಪ್ಪು ಅಂತ ಹೇಳಿ ನಿಂತಹ ವ್ಯಕ್ತಿತ್ವ ಸಾಕ್ರಟೀಸ್ ಅನ್ನುವಂಥದ್ದು ಈ ರೈಟರ್ನ ಒಂದು ಉದ್ದೇಶ ಆಗಿತ್ತು. ಇದನ್ನು ಪ್ರೆಸಿ ರೈಟಿಂಗಿಗೆ ನೀವು ತಂದಂಥ ಸಂದರ್ಭದಲ್ಲಿ ಯು ಕ್ಯಾನ್ ಬ್ರಿಂಗ್ ಸಾಕ್ರಟೀಸ್ ವಾಸ್ ಎ ಟೀಚರ್ ನೋನ್ ಫಾರ್ ಹಿಸ್ ಪರ್ಸ್ಯೂಟ್ ಆಫ್ ಟ್ರೂತ್ ಥ್ರೂ ಎನ್ಕ್ವೈರೀಸ್. ಪರ್ಸ್ಯೂಟ್ ಆಫ್ ಟ್ರೂತ್ ಅನ್ನುವಂಥದ್ದು ಒಂದು ಟೈಟಲ್ ಆಗಿ ಕೂಡ ತಗೊಳ್ಳಲಾಗಿದೆ. ಸಾಕ್ರಟೀಸ್ ಆ್ಯಂಡ್ ಹಿಸ್ ಪರ್ಸ್ಯೂಟ್ ಆಫ್ ಟ್ರೂತ್ ಅಂತ ನಾವು ತಗೊಳ್ಬೋದು. ಆ ಟೈಟಲ್ ಏನಿದೆ, ಸೆಂಟ್ರಲ್ ಐಡಿಯಾ ಏನಿದೆ,
ಅದನ್ನು ನಾವು ಆ ಒಂದು ಪ್ಯಾಸೇಜ್ನ ಒಳಗಡೆ ಒಂದು ಕಡೆ ತರಬಹುದು. ಅದು ಫಸ್ಟ್ ಲೈನ್ನಲ್ಲೇ ಬಂದಿದೆ. ದಿಸ್ ಮೆಥಡ್ ಪರ್ಸ್ಯೂಟ್ ಆಫ್ ಟ್ರುತ್ ಅಂತ ಏನು ಹೇಳಿದ್ರು ಎನ್ಕ್ವೈರೀಸ್, ಇದನ್ನು ಇನ್ನೊಂದು ಸೆಂಟೆನ್ಸ್ನಲ್ಲಿ ದಿಸ್ ಮೆಥಡ್ ಅಂತ ತಗೊಂಡೆ. ಈ ದಿಸ್ ಮೆಥಡ್ ಅನ್ನೋದು ಲಿಂಕ್ ಟು ದ ಪ್ರೀವಿಯಸ್ ಸೆಂಟೆನ್ಸ್. ದಿಸ್ ಅನ್ನುವಂತಹ ಏನು ಪ್ರೊನೌನ್ ಏನಿದೆ, ಡೆಮೋನ್ಸ್ಟ್ರೇಟಿವ್ ಪ್ರೊನೌನ್, ಅದು ಹಿಂದಿನ ಸೆಂಟೆನ್ಸ್ಗೆ ಲಿಂಕನ್ನು ಕೊಡುತ್ತೆ. ದಿಸ್ ಮೆಥಡ್ ಆಫ್ Socrates disturbed the Athenian government and they held a, ಪುನಃ ಇನ್ನೊಂದು ಪ್ರೊನೌನ್ ದೇ, ಅಥೇನಿಯನ್ ಗೌರ್ಮೆಂಟ್ ಅನ್ನೋದಕ್ಕೆ ದೇ, ಅದು ಒಂದು ಲಿಂಕನ್ನು, ಲಾಜಿಕಲ್ ಕನೆಕ್ಷನನ್ನು ಕೊಡ್ತಾ ಇದೆ. ಹೆಲ್ಡ್ ಎ ಟ್ರಯಲ್ ಆ್ಯಂಡ್ ಕಂಡೆಮ್ಡ್ ಹಿಮ್ ಟು ಡೆತ್. ದೇ ಆಫರ್ಡ್ ಹಿಮ್ ಅ ಪಾರ್ಡನ್, ಇಲ್ಲಿ ದೇ ಮತ್ತು ಹಿಮ್ ಅಗೇನ್, ಎ ಪಾರ್ಡನ್ ಇಫ್ ಹಿ ಪ್ರಾಮಿಸ್ ಟು ಗಿವ್ ಅಪ್ ಹಿಸ್ ಡಿಸ್ಕಷನ್ಸ್ ವಿತ್ ಪೀಪಲ್ ಆ್ಯಂಡ್ ಚೇಂಜ್ ಹಿಸ್ ಫೇಸ್. ಹವೆವರ್, another linking word, however ಅಂದರೆ ಹೀಗಿದ್ದರೂ ಸಹ, however he refused to accept it, ಅದನ್ನು ಒಪ್ಪಲಿಲ್ಲ ಅವರು. ಓಕೆ, ಇನ್ಸ್ಟೆಡ್ ಅದಕ್ಕೆ ಬದಲಿಯಾಗಿ, ಇನ್ಸ್ಟೆಡ್ ಆಸ್ ಅಗೇನ್ಸ್ಟ್ ಇಟ್ ಅಂತ, ಅದಕ್ಕೆ ಬದಲಿಯಾಗಿ he preferred death to a life of abandoning his duty. ಸೊ ಡೆತ್ತನ್ನು ಲೈಫ್ ಆಫ್ ಅಬಾಂಡನಿಂಗ್ ಹಿಸ್ ಡ್ಯೂಟಿ, ಅಬಾಂಡನ್ ಅಂದರೆ ದೂರ ಮಾಡುವಂಥದ್ದು, ಕರ್ತವ್ಯವನ್ನು ಅದಕ್ಕೆ ಚೂಸ್ ಮಾಡಿದ್ರು ಅನ್ನೋದು. ಅಟ್ ಲಾಸ್ಟ್, ಕೊನೆಯಲ್ಲಿ, ದಟ್ ಈಸ್ ಅನದರ್ ವರ್ಡ್ ಟು conclude, linking word. At last he defended his stand by considering death may be a good thing, though not known, but refusing truth is surely a bad thing ಅಂತ ಹೇಳಿ ಅವರು ಒಪ್ತಾರೆ. ಸೊ ಇಟ್ ಈಸ್ ಇನ್ 91 words. Original passage, as I already shown you, is in 275 words. So almost 1/3 of it is brought into the Prezi part. Anyway, we have made one attempt here. The same, idra PDF file anna, PDF part of this file is available in the description below. Once again you can download it and study once again, ಮತ್ತೆ ನೋಡ್ಕೊಳ್ಬಹುದು. ಇನ್ನೊಂದು ಎಕ್ಸಾಂಪಲನ್ನು ಈ ಸಮಯದಲ್ಲಿ ನಾನು ಇನ್ನೊಂದು ಎಕ್ಸಾಂಪಲನ್ನು ಇದರೊಂದಿಗೆ ಕ್ವಿಕ್ ಆಗಿ ಕೊಡ್ತೇನೆ. ಅದು ಸೆಲ್ಫ್ ರಿಲಯನ್ಸ್ ಅನ್ನುವಂಥ ಇನ್ನೊಂದು ಪ್ಯಾಸೇಜ್. ಇಲ್ಲಿ ನೋಡ್ಬೋದು ನೀವು, ಸೆಲ್ಫ್ ರಿಲಯನ್ಸ್ ಇಸ್ ದ ಪಿಲಿಗ್ರಿಮ್ಸ್ ಬೆಸ್ಟ್ ಸ್ಟಾಫ್, ಸ್ಟಾಫ್ ಅಂದರೆ ಊರುಗೋಲು, ದ ವರ್ಕರ್ಸ್ ಬೆಸ್ಟ್ ಟೂಲ್, ಈ ಥರ ಇಲ್ಲೆಲ್ಲ ನೀವು ಬೆಸ್ಟ್ ಸ್ಟಾಫ್, ವರ್ಕರ್ಸ್ ಬೆಸ್ಟ್ ಟೂಲ್ ಇಲ್ಲೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಬೆಸ್ಟ್ ಸ್ಟಾಫ್ ಫಾರ್ ಎಕ್ಸಾಂಪಲ್ ಈಸ್ ಎ ಫಿಗರ್ ಆಫ್ ಸ್ಪೀಚ್ ಯೂಸ್ಡ್. ಇಟ್ ಇಸ್ ಅ ಮಾಸ್ಟರ್ ಕೀ ದಟ್ ಅನ್ಲಾಕ್ಸ್ ದ ಆಲ್ ದ ಡಿಫಿಕಲ್ಟೀಸ್ ಆಫ್ ಲೈಫ್. ಪುನಃ ಅದನ್ನು ಐಡಿಯಾವನ್ನು ಅನ್ಲಾಕ್ ದ ಡಿಫಿಕಲ್ಟೀಸ್ ಆಫ್ ಲೈಫ್ ಅನ್ನೋದನ್ನು ಒಂದು ಐಡಿಯಾವನ್ನು, ಇಂಪಾರ್ಟೆಂಟ್ ಐಡಿಯಾವನ್ನು ಇಂಟ್ರೊಡ್ಯೂಸ್ ಮಾಡಿದರು. ಹೆಲ್ಪ್ ಯುವರ್ ಸೆಲ್ಫ್ ಆ್ಯಂಡ್ ಹೆವೆನ್ ವಿಲ್ ಹೆಲ್ಪ್ ಯು ಇಸ್ ಎ ಕೊಟೇಶನ್ ಟು ಸಪೋರ್ಟ್, ಎ ಮ್ಯಾಕ್ಸಿಮನ್ನು, ಒಂದು ಮ್ಯಾಕ್ಸಿಮನ್ನು ತಗೊಳ್ತಾರೆ. ಅದಾದಮೇಲೆ ಹಿ ಹೂ ಬಿಗಿನ್ಸ್ with the crutches will generally end with crutches. Elaboration, ಪುನಃ ಯಾರು ಸಹಾಯದಿಂದ ಬದುಕನ್ನು ಆರಂಭಿಸ್ತಾನೆ ಅವನ ಜೀವನವೂ ಕೂಡ ಸಹಾಯದೊಂದಿಗೆ ಅಂತ್ಯವಾಗ್ತದೆ. ಕ್ರಚಸ್. ಹೆಲ್ಪ್ ಫ್ರಮ್ ವಿತಿನ್ ಆಲ್ವೇಸ್ ಸ್ಟ್ರೆಂಥನ್ಸ್, ನನಗೆ ನಾನು ರಿಲೈ ಆಗುವಂಥದ್ದು, ಡಿಪೆಂಡ್ ಆಗುವಂಥದ್ದು ನನ್ನನ್ನು ಸ್ಟ್ರಾಂಗ್ ಮಾಡುತ್ತೆ ಅನ್ನುವಂಥದ್ದು. ಬಟ್ ಹೆಲ್ಪ್ ಫ್ರಮ್ ವಿತೌಟ್ ಇನ್ವೇರಿಯಬ್ಲಿ ಎನ್ಫೀಬಲ್ಸ್ ರಿಸಿಪಿಯೆಂಟ್, ಇದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಇಟ್ ಈಸ್ ನಾಟ್ ಇನ್ ದ ಶೆಲ್ಟರ್ಡ್ ಗಾರ್ಡನ್ ಬಟ್ ಇನ್ ದ ರಗ್ಡ್ ಆಲ್ಪೈನ್ ಕ್ಲಿಫ್. ಪುನಃ ಅನದರ್ ಫಿಗರ್ ಆಫ್ ಸ್ಪೀಚ್ where the storms beat most violently, that the toughest plants are reared. ಈ ಇಡೀ ಒಂದು ಲೈನ್ಗಳಲ್ಲಿ ನೀವು ನೋಡ್ಬೋದು, ಒಂದು ಅಥವಾ ಎರಡು ಸಣ್ಣ ಸೆಂಟೆನ್ಸ್ಗಳನ್ನು ಎಲಾಬೊರೇಟ್ ಮಾಡಲಾಗಿದೆ. ಹಾಗೆ ಮುಂದೆ ಕೂಡ, ಇಟ್ ಈಸ್ ನಾಟ್ ಬೈ ದ ಯೂಸ್ ಆಫ್ ಕಾರ್ಕ್ಸ್, ಬ್ಲಾಡರ್ಸ್, ಲೈಫ್ ಬಾಯ್ಸ್ ದಟ್ ಯು ಕ್ಯಾನ್ ಬೆಸ್ಟ್ ಲರ್ನ್ ಟು ಸ್ವಿಮ್, ಬಟ್ ಬೈ ಪ್ಲಂಜಿಂಗ್ ಕರೇಜಿಯಸ್ಲಿ ಇನ್ ಟು ದ ವೇವ್ಸ್ ಆ್ಯಂಡ್ ಬಫೆಟಿಂಗ್ ದೆಮ್. ಇಲ್ಲಿ ಕೂಡ ಅಬ್ಸರ್ವ್ ಮಾಡ್ಬೋದು, ಯಾವುದೇ ಸಹಾಯದಿಂದ ನಾವು ಸ್ವಿಮ್ಮಿಂಗ್ ಕಲಿಯೋದಿಲ್ಲ, ನೇರವಾಗಿ ನೀರಿಗೆ ಹಾರುವ ಮೂಲಕ ಅನ್ನುವ ಮಾತು. ಇದು ಕೂಡ ಎಲಾಬೊರೇಷನ್ ಆಫ್ ದ ಐಡಿಯಾ ದಟ್ ಸೆಲ್ಫ್ ರಿಲಯನ್ಸ್ ಬೇಕು ಅನ್ನುವಂಥದ್ದು. ಸೊ ಟು ವೇಟ್ ಅಂಟಿಲ್ ಸಮ್ ಚಾರಿಟಬಲ್ ಮ್ಯಾನ್ ಪಾಸಸ್ ಬೈ ಟು ಸ್ಟ್ಯಾಂಡ್ ವಿತ್ ಆರ್ಮ್ಸ್ ಫೋಲ್ಡೆಡ್ ಸೈಯಿಂಗ್ ಫಾರ್ ಎ ಹೆಲ್ಪಿಂಗ್ ಹ್ಯಾಂಡ್ ಈಸ್ ನಾಟ್ ದ ಪಾರ್ಟ್ ಆಫ್ ಎನಿ ಮ್ಯಾನ್ಲಿ ಮೈಂಡ್. ಇದು ಉತ್ತಮ ಅಲ್ಲ ಅನ್ನೋದನ್ನು ಹೇಳೋ ಪ್ರಕ್ರಿಯೆ. ಸೆಲ್ಫ್ ರಿಲಯನ್ಸ್ಡ್ ಆಗಬೇಕು ನಾವು ಅನ್ನೋದು. ಡಿಪೆಂಡಿಂಗ್ ಆನ್ ಅದರ್ಸ್ ಇಸ್ ನಾಟ್ ಗುಡ್ ಅನ್ನುವಂಥ ಮಾತು. ಸೊ ದ ಹ್ಯಾಬಿಟ್ ಆಫ್ ಡಿಪೆಂಡಿಂಗ್ ಅಪಾನ್ ಅದರ್ಸ್ ಶುಡ್ ಬಿ ವಿಗರಸ್ಲಿ ರೆಸಿಸ್ಟೆಡ್. ಹಾಗಾಗಿ ಅದನ್ನು ನಾವು ವಿರೋಧಿಸಬೇಕು ಅಂತ ಹೇಳುವಂಥದ್ದು. ಸಿನ್ಸ್ ಇಟ್ ಟೆಂಡ್ಸ್ ಟು ವೀಕನ್ ಇಂಟೆಲೆಕ್ಚುವಲ್ ಫ್ಯಾಕಲ್ಟೀಸ್ ಆ್ಯಂಡ್ ಪ್ಯಾರಲೈಸ್ ದ ಜಡ್ಜ್ಮೆಂಟ್. ಅದರ ಒಂದು ಹಾನಿ ಏನು ಅನ್ನುವಂಥದ್ದು, ಇಂಟೆಲೆಕ್ಚುವಲ್ ಫ್ಯಾಕಲ್ಟಿ ಡಲ್ ಆಗ್ತದೆ, ನಮ್ಮನ್ನು ಪ್ಯಾರಲೈಸ್ ದ ಜಡ್ಜ್ಮೆಂಟ್, ನಮ್ಮ ಚಿಂತಿಸುವ ಶಕ್ತಿಯನ್ನು ಹಾಳು ಮಾಡ್ತದೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗುವಂಥದ್ದು ಅನ್ನುವಂಥದ್ದು. ದ ಸ್ಟ್ರಗಲ್ ಅಗೇನ್ಸ್ಟ್ ಅಡ್ವರ್ಸ್ ಸರ್ಕಮ್ಸ್ಟೆನ್ಸಸ್ ಹ್ಯಾಸ್ ಆನ್ ದ ಕಾಂಟ್ರರಿ ಎ ಬ್ರಾಸಿಂಗ್ ಆ್ಯಂಡ್ ಸ್ಟ್ರೆಂಥನಿಂಗ್ ಎಫೆಕ್ಟ್. ಇದು ಮುಂದೆ ಕೊಡ್ತಕ್ಕಂಥ ಇನ್ನೊಂದು ಐಡಿಯಾ. ಹೀಗೆ ನೆಕ್ಸ್ಟ್ ಇದು ಕಂಟಿನ್ಯೂ ಆಗುತ್ತೆ. ದಿಸ್ ಈಸ್ ಎ ಲೆಸನ್ ವಿಚ್ ನವೇಡೇಸ್ ಈಸ್ ನಾಟ್ ಟಾಟ್ ಇನ್ ಕಾಲೇಜಸ್. ಇನ್ನೊಂದು ಐಡಿಯಾವನ್ನು ಪ್ರೆಸೆಂಟ್ ಮಾಡ್ತಾರೆ. ಸೆಲ್ಫ್ ರಿಲಯನ್ಸ್ ಇವತ್ತು ಕಾಲೇಜ್ಗಳಲ್ಲಿ ಹೇಳ್ತಾ ಇಲ್ಲ ಅನ್ನುವಂಥದ್ದು. ಮಾಡರ್ನ್ ಸಿಸ್ಟಮ್ ಆಫ್ ಎಜುಕೇಷನ್ ದಟ್ ದೇ ಲೇ ಡೌನ್ ಟೂ ಮೆನಿ ರಾಯಲ್ ರೋಡ್ಸ್ ಆಫ್ ನಾಲೆಜ್, ರಾಯಲ್ ರೋಡ್ಗಳನ್ನು ಹಾಕಿ ಕೊಟ್ಟು ಬಿಡ್ತಾರೆ ಅನ್ನುವಂಥದ್ದು. ದೋಸ್ ಇಂಪೆಡಿಮೆಂಟ್ಸ್ ವಿಚ್ ಫಾರ್ಮರ್ಲಿ compel the student to think and labor for himself are now most carefully removed.
ನೋಡಿ, ಸ್ಟೂಡೆಂಟ್ಸ್ ಆರ್ ನಾಟ್ ಮೇಡ್ ಟು ಥಿಂಕ್ ಆ್ಯಂಡ್ ಲೇಬರ್ ಫಾರ್ ಹಿಮ್ಸೆಲ್ಫ್ ಅನ್ನುವಂಥ ಮಾತು. ಹಿ ಗ್ಲೈಡ್ ಸೋ ಸ್ಮೂತ್ಲಿ ಅಲಾಂಗ್ ದ ವೆಲ್ ಹೀಟೆಡ್ ಹೈವೇ ದಟ್ ಹಿ ಪಾಸಸ್ ನಾಟ್ ಟು ಹೀಟ್ ದ ಫ್ಲವರ್ಸ್ ಆನ್ ಈದರ್ ಸೈಡ್. ಸೊ ಆಚೆ ಈಚೆ ಇರುವ ಗಿಡಗಳಿನ ಹೂಗಳನ್ನು ನೋಡದೆ ಮೆದುವಾದ ಹೈವೇಯ ಮೇಲೆ ಮೆತ್ತಗೆ ನಡೆದು ಹೋಗ್ತಾನೆ ಇವತ್ತಿನ ವಿದ್ಯಾರ್ಥಿ ಎನ್ನುವ ಒಂದು ಕಲ್ಪನೆಯ ಒಂದು ಪ್ಯಾರಾಗ್ರಾಫನ್ನು ನೀವು ನೋಡ್ತೀರಿ. ಇದು 257 ವರ್ಡ್ಸ್ನಲ್ಲಿದೆ. ಇದರ ಇಂಪಾರ್ಟೆಂಟ್ ಲೈನ್ಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ. ಇದು ಒಂದು ಇಂಪಾರ್ಟೆನ್ಸ್ ಆಫ್ ಸೆಲ್ಫ್ ರಿಲಯನ್ಸ್ನ ಕುರಿತಾದಂಥ ಪ್ಯಾಸೇಜ್ ಆಗಿದೆ. ಇನ್ ಆಲ್ ವಾಕ್ ಆಫ್ ಲೈಫ್ ಇದು ನಮ್ಮನ್ನು ಸ್ಟ್ರೆಂಥನ್ಸ್ ಮಾಡುತ್ತೆ ಎನ್ನುವಂಥದ್ದು. ಡಿಪೆಂಡೆನ್ಸ್ ವೀಕನ್ಸ್ ಮಾಡುತ್ತೆ, ನಮ್ಮನ್ನು ವೀಕ್ ಮಾಡ್ತದೆ. ಮೇಕ್ಸ್ ಒನ್ ಅನ್ಮ್ಯಾನ್ಲಿ ಅನ್ನುವಂಥ ಪಾಯಿಂಟನ್ನು ಕೊಟ್ಟಿದ್ದರು. ದ ಸ್ಟ್ರಗಲ್ ಅಗೇನ್ಸ್ಟ್ ಅಡ್ವರ್ಸಿಟಿ ಹ್ಯಾಸ್ ಎ ಬ್ರಾಸಿಂಗ್ ಎಫೆಕ್ಟ್. ಇದೆಲ್ಲ ಇಂಪಾರ್ಟೆಂಟ್ ಐಡಿಯಾಸ್ ವಿ ಕ್ಯಾನ್ ಅನರ್ದ್ ಫ್ರಮ್ ದ ಪ್ಯಾಸೇಜ್. ಅನ್ಫಾರ್ಚುನೇಟ್ಲಿ ಮಾಡರ್ನ್ ಸಿಸ್ಟಮ್ಸ್ ಆಫ್ ಎಜುಕೇಷನ್ ಓವರ್ಲುಕ್ ದಿಸ್ ಫ್ಯಾಕ್ಟ್. ಅದನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದು. ಟ್ರೈ ಟು ಮೇಕ್ ಇಟ್ ಈಸಿ ಫಾರ್ ಸ್ಟೂಡೆಂಟ್ಸ್ ಟು ಅಕ್ವೈರ್ ನಾಲೆಡ್ಜ್. ಕೊನೆಯದಾಗಿ, ದ ರಿಸಲ್ಟ್ ಈಸ್ ದಟ್ ದ ಮಾಡರ್ನ್ ಯೂನಿವರ್ಸಿಟಿ ಪ್ರಾಡಕ್ಟ್ ಕ್ಯಾನ್ ಹಾರ್ಡ್ಲಿ ಥಿಂಕ್ ಆರ್ ಲೇಬರ್ ಫಾರ್ ಹಿಮ್ಸೆಲ್ಫ್ ಅನ್ನುವಂತಹ ಒಂದು ಐಡಿಯಾವನ್ನು ಪ್ರೆಸೆಂಟ್ ಮಾಡಿದರು. ಇದನ್ನು ನಾವು ಪ್ಯಾಸೇಜ್ ರೂಪಕ್ಕೆ ತಂದಾಗ ಸೆಲ್ಫ್ ರಿಲಯನ್ಸ್ ಇಸ್ ಇಂಪಾರ್ಟೆಂಟ್ ಫಾರ್ ಓವರ್ಕಮಿಂಗ್ ಡಿಫಿಕಲ್ಟೀಸ್ ಇನ್ ಆಲ್ ವಾಕ್ ಆಫ್ ಲೈಫ್. ಸೆಲ್ಫ್ ಹೆಲ್ಪ್ ಸ್ಟ್ರೆಂಥನ್ಸ್ ವೇರ್ ಆಸ್ dependence on others weakens the mind and makes one unmanly. The struggle against adverse circumstances has a bracing effect on the mind. Unfortunately, this lesson is not taught in colleges nowadays because the modern systems of education tend to make it easy for students to acquire knowledge. The result is that the modern university product can hardly think or labor for himself. ಹೀಗೆ ಅಲ್ಲಿ ಕೊಟ್ಟಂಥ ಕೋರ್ ಐಡಿಯಾ ಏನಿದೆ, ಸೆಂಟ್ರಲ್ ಐಡಿಯಾ ಏನಿದೆ, ಆಥರ್ ಏನು ಹೇಳ್ತಾ ಇದ್ದಾರೆ ಅಲ್ಲಿ ಆಥರ್, ಅದನ್ನು ನಮ್ಮ ಪದಗಳಲ್ಲಿ ಕೊಡುವಂಥ ಪ್ರಕ್ರಿಯೆಯನ್ನು ಪ್ರೆಸ್ ರೈಟಿಂಗ್ನಲ್ಲಿ ಮಾಡ್ತೇವೆ. ಈ ಎರಡೂ ಪ್ಯಾಸೇಜ್ಗಳ ಒಂದು PDF ಫೈಲನ್ನು ನಾನು ಲಿಂಕ್ನಲ್ಲಿ ಕೆಳಗೆ ಕೊಟ್ಟಿದ್ದೇನೆ. ಹಾಗೆಯೇ KA ಒಂದು ವೆಬ್ಸೈಟ್ನ ಲಿಂಕ್ ಇದೆ, ಅಪ್ಡೇಟ್ಸ್ಗಳನ್ನು ನೀವು ನೋಡಲಿಕ್ಕೆ ಬೇಕಾದಲ್ಲಿ. ಹಾಗೆಯೇ ನಿಮ್ಮ ಎಕ್ಸಾಮ್ಗೆ ಸಂಬಂಧಪಟ್ಟ ವಸ್ತ್ರ ಸಂಹಿತೆಯ ಕುರಿತಾದ ಒಂದು ನೋಟಿಫಿಕೇಷನ್ ಕೂಡ ಇದೆ. ಅದರ ಒಂದು ನೋಟಿಫಿಕೇಷನ್ ಲಿಂಕನ್ನು ಕೂಡ ನಾನು ಕೊಟ್ಟಿದ್ದೇನೆ. ಸೊ ವಿತ್ ಆಲ್ ದೀಸ್, ಐ ಒನ್ಸ್ ಅಗೇನ್ wish you all the best, and I thank you all for watching my channel. See you again.